ರಾಜೀನಾಮೆ ಕೊಡಲಿ ಪರಮೇಶ್ವರ ಅವರು. ನಮಗೆ ಹೆಂಗೋ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಆಗಿದೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಬೇಕು. ಒಂದಾನೊಂದು ಸಮಯ ಇತ್ತು, ಒಂದಾನೊಂದು ಕಾಲ ಇತ್ತು. ಏನಾದರೂ ಒಂದು ಸಣ್ಣದಾದಂಥ ರೈಲ್ವೆ ಆಕ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಜನಕ್ಕೆ ಏನಾದರೂ ಪ್ರಾಣಹಾನಿ ಆಗಿಬಿಟ್ರೆ ರೈಲ್ವೆ ಮಂತ್ರಿಗಳೇ ರಾಜೀನಾಮೆ ಕೊಡ್ತಾ ಇರುವಂಥದ್ದು ಇತ್ತು. ಇವಾಗ ನೈತಿಕ ಹೊಣೆ ಇದ್ದವರು ಯಾರು ರಾಜಕಾರಣದಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ. ಅವರು ಆ ಥರ ಯಾಕೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವತ್ತೂ ಕೂಡ ರಾಜ್ಯ ಸರ್ಕಾರದ ಇದರಲ್ಲಿರುತ್ತೆ, ಹೊಣೆ ರಾಜ್ಯ ಸರ್ಕಾರದ ನಿಯಂತ್ರಣಕ್ಕೆ ಬರುತ್ತೆ, ಅದರ ಕಂಟ್ರೋಲಿಗೆ ಬರುತ್ತೆ. ಸೊ ಹಂಗಾಗಿ ನಮ್ಮ ತಪ್ಪೇ ಇಲ್ಲ ಅಂತ ಮಾತಾಡಲು ಏನು ಅರ್ಥ ಇಲ್ಲ. ಕುಂಭಮೇಳದಲ್ಲಿ ಅಷ್ಟು ಜನ ಸತ್ತೋದ್ರು, ಅಷ್ಟು ಜನ ಗಾಯಗೊಂಡ್ರು ಸಹಿತ ಸತ್ತಿರೋ 40 ಸಾವಿರಾರು ಜನ ಸತ್ತಿದ್ದಾರಲ್ಲೇ. ಅದು ಎಲ್ಲವನ್ನು ಮುಚ್ಚಿ ಹಾಕ್ಬಿಟ್ಟು 40-50 ಜನ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ವಾ ಪ್ರಭುತ್ವ? ಅಲ್ಲಿ ಇದು ಯಾರಾದರೂ ಒಬ್ಬರ ರಾಜೀನಾಮೆ ಕೊಟ್ಟರು? ಅಲ್ಲಿ ಯಾರೂ ಇಲ್ವಲ್ಲ. ಇಲ್ಲಾದರೆ ಅಟ್ಲೀಸ್ಟ್ ಒಂದು ಪೊಲೀಸ್ ಬಟಾಲಿಯನ್ನ ಅಮಾನತ್ ಮಾಡಿದರು, ಅಲ್ಲಿ ಯಾರನ್ನೂ ಮಾಡಲಿಲ್ವಲ್ಲ. ಈ ರೀತಿ ಇರ್ತವೆ. ಫಸ್ಟ್ ಆಫ್ ಆಲ್ ಅದು ಮಾಡಿದ್ದೇ ತಪ್ಪು, ಸರಿಯಾದ ಕ್ರಮ ಅಲ್ಲ. ಆಗ ಅದರಿಂದ ಜಾರ್ಕೊಳ್ತಾ ಇರೋದಿದೆಯಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಆಮೇಲೆ ಅಲ್ಲೆಲ್ಲೋ ಆ ಕಾಲು ತುಳ್ತಾ ಆದರೆ KSC ಹತ್ರ ನಾವು ಜವಾಬ್ದಾರಲ್ಲ ಅಂದರೆ ಏನಾದ್ರು ಅರ್ಥ ಇದೆಯೇನಾದರೂ? ಅರ್ಥ ಇಲ್ಲ. ಅದು ಅಲ್ರಿ, ಕನ್ನಡಿಗರಿಗೆ ಒಂದು ಬೂಕರ್ ಪ್ರಶಸ್ತಿ ಬಂದರೆ ಇವರು ಈ ಥರ ಒಂದು ಸನ್ಮಾನ ಮಾಡಿದ್ರ, ಈ ಥರ ಒಂದು ಮೇನೆಯನ್ನು ಹುಟ್ಟು ಹಾಕಿದ್ರ, ಈ ಥರ ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿದ್ರ? ಹೇಳಿ ನೋಡೋಣ. ಮಾಡಬೇಕಾಗಿತ್ತು ಇದೇ ಕೆಲಸವನ್ನು ಮಾಡಿ ಸನ್ಮಾನ ಮಾಡಿ 1 ಲಕ್ಷ ಜನ ಸೇರಿಸಬೇಕಾಗಿತ್ತಲ್ವ ಸರ್ಕಾರ. ಯಾಕಂದರೆ ಇಂಟರ್ನ್ಯಾಷನಲ್ ಒಂದು ದೊಡ್ಡ ಅವಾರ್ಡು ಮೊದಲನೇ ಸರ್ತಿ ಭಾರತೀಯರಿಗೆ ಬಂದಿದೆಯಲ್ವಾ, ಅದು ಕನ್ನಡಿಗರಿಗೆ ಬಂದಿದೆಯಲ್ವಾ, ಅದಕ್ಕೆ ಸಂಭ್ರಮ ಇಲ್ವಾ ನಿಮಗೆ? ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. RCB ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಈಗ ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ. ಇಲ್ಲಿ ಯಾರದ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಇದರ ನಡುವೆ ಈಗ ಅಷ್ಟೇ ಬಂದಂಥ ಇನ್ನೊಂದು ವರ್ತಮಾನ ಏನಪ್ಪ ಅಂತಂದರೆ, ಬಾಂಬೆನಲ್ಲಿ ರೈಲಿನಲ್ಲಿ ಓವರ್ ಕ್ರೌಡೆಡ್ ಆಗಿ 5 ಜನ ಮೃತಪಟ್ಟಿದ್ದಾರೆ ಅಂತ. ಇವೆಲ್ಲದ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಇವೆಲ್ಲ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ಅನುಭವಿ ಪತ್ರಕರ್ತರು ಇದ್ದಾರೆ. ಒಬ್ಬರು ಹೊನ್ಕೆರೆ ನಂಜುಂಡೇಗೌಡರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಅನುಭವಿ ಪತ್ರಕರ್ತರಾದಂಥ ಶಶಿಕಾಂತ್ ಹೆರಳ್ಳಿಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇವರಿಬ್ಬರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಅವರಿಬ್ಬರ ಜೊತೆಗೆ ನಾನು ಚರ್ಚೆಯನ್ನು ಶುರು ಮಾಡ್ತೀನಿ. ಮೊದಲಿಗೆ ನಾನು ಹೊನ್ಕೆರೆ ನಂಜುಂಡೇಗೌಡರವ್ರು ಕೇಳ್ತೀನಿ. ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ್ದೇನೂ ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಆ ಟೋನ್ ಅವ್ರದ್ದು ಹಂಗಿದೆ. ನಿಜಕ್ಕೂ ಸರ್ಕಾರದ್ದೇನು ತಪ್ಪೇ ಇಲ್ವಾ? ಇಲ್ಲ, ನನಗನ್ಸೋದು ಅವರು ಆ ಥರ ಮಾತಾಡಬಾರ್ದಿತ್ತು. ಯಾಕೆ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಸೀಸನ್ ಪಾಲಿಟಿಷಿಯನು, ತುಂಬ ಅನುಭವ ಇರೋ ರಾಜಕಾರಣಿ. ಆಮೇಲೆ ದೇಶದ ಕೆಲವೇ ರಾಜಕಾರಣಿಗಳಿಗೆ ನೀವು ಹೋಲಿಸಿದ್ರೆ ಸಿದ್ದರಾಮಯ್ಯನವರು ಭಾಳ ಮೇಲೆ ಎತ್ತರಕ್ಕೆ ನಿಂತ್ಕೊತಾರೆ. ಅವರು ಆ ಥರ ಯಾಕೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವತ್ತೂ ಕೂಡ ರಾಜ್ಯ ಸರ್ಕಾರದ ಇದರಲ್ಲಿ ಹೊಣೆ ರಾಜ್ಯ ಸರ್ಕಾರದ ನಿಯಂತ್ರಣಕ್ಕೆ ಬರುತ್ತೆ, ಅದರ ಕಂಟ್ರೋಲಿಗೆ ಬರುತ್ತೆ. ಸೊ ಹಂಗಾಗಿ ನಮ್ಮ ತಪ್ಪೇ ಇಲ್ಲ ಅಂತ ಮಾತಾಡಲು ಏನು ಅರ್ಥ ಇಲ್ಲ. ಅದು ರಾಜ್ಯ ಸರ್ಕಾರ ಹೊಣೆಗಾರಿಕೆಯನ್ನು ಹೊರಲೇಬೇಕಾಗತ್ತೆ. ಯಾಕೆ ಹಿಂಗಾಯಿತು, ಏನು ಯಾಕೆ ಹಿಂಗಾಯಿತು ಎಲ್ಲ ಈಗಾಗಲೇ ವಿಚಾರಣಾ ಆಯೋಗವನ್ನು ನೇಮಕ ಮಾಡಿದ್ದಾರೆ. ನ್ಯಾಯಾಂಗ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈ ನ್ಯಾಯಾಂಗ ತನಿಖೆ ವರದಿ ಕೊಡುತ್ತೆ, ಯಾರು ತಪ್ಪು, ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪಾಗಿದೆ, ಯಾರನ್ನು ಹೊಣೆ ಮಾಡಬೇಕು ಅಂತ ರಿಪೋರ್ಟ್ ಬರುತ್ತಂತ ಕಾಯೋಣ. ಎಸ್, ಹೇಳಿದ್ರಲ್ಲ, ಹಂಗೆ ಹೇಳ್ಬೋದಿತ್ತು ಮುಖ್ಯಮಂತ್ರಿಗಳು. ನಾವು ಆಗಿದೆ, ಒಂದು ವಿಚಾರಣಾ ಆಯೋಗವನ್ನು ನಾವು ರಚನೆ ಮಾಡಿದ್ದೀವಿ, ಅವ್ರು ತನಿಖೆ ಶುರು ಮಾಡಿದ್ದಾರೆ, ತನಿಖೆ ಬಂದ ಮೇಲೆ ಅವ್ರು ಹೇಳ್ತಾರೆ, ಹಾಗಾಗಿ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳ್ಬೋದಿತ್ತು. ಆದರೆ ಅವರು ಮೀಡಿಯಾ ಕನ್ಸಂಪ್ಷನ್ ದೃಷ್ಟಿಯಿಂದನೋ, ಸಾರ್ವಜನಿಕರಿಗೆ ಒಂದು ಸಂದೇಶ ರವಾನಿಸಬೇಕು ಅನ್ನೋ ಕಾರಣಕ್ಕೋ ಸರ್ಕಾರದಲ್ಲಿ ಏನೂ ತಪ್ಪೇ ಇಲ್ಲ ಅಂತ ಹೇಳ್ತಿದಲ್ಲ. ಅದು ಆ ಸಿದ್ದರಾಮಯ್ಯ ಅವರ ಆ ಮೊಂಡತನದ ಬಗ್ಗೆ ನನ್ನ ಪ್ರಶ್ನೆ. ಇಲ್ಲ, ಅದು ಆ ಥರ ಯಾರೇ ಮುಖ್ಯಮಂತ್ರಿ ಆಗಿದ್ದು, ಸಿದ್ದರಾಮಯ್ಯ ಆಗಿರಲಿ ಯಾರೇ ಮುಖ್ಯಮಂತ್ರಿ ಆಗಲಿ, ಆ ಥರ ಮಾತಾಡಬಾರ್ದು. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಅಂದ ತಕ್ಷಣ ರಾಜ್ಯ ಸರ್ಕಾರದ ಹೊಣೆಯನ್ನು ಮಾಡ್ತಾರೆ, ಯಾರಾದರೂ ಮಾಡ್ತಾರೆ, ಮತ್ತು ರಾಜ್ಯ ಸರ್ಕಾರದ ಹೊಣೆಯನ್ನು ಹೊರಲೇಬೇಕಾಗತ್ತೆ. ಹಂಗಾಗಿ ಆ ಹೊಣೆಗಾರಿಕೆಯನ್ನು ಜಾರ್ಕೊಳ್ಳೋಕ್ಕಾಗಲ್ಲ. ಬಟ್ ಮೀಡಿಯಾಗಳು ಇದನ್ನು ಸಿಕ್ಕಾಪಟ್ಟೆ ಹೈಪ್ ಮಾಡ್ತಾಯಿದ್ದಾರೆ. ನನಗೊಂದು ಮೀಡಿಯಾಗಳ ಬಗ್ಗೆ ಅರ್ಥ ಆಗದೇ ಇರೋದು, ಮೀಡಿಯಾಗಳು ಇದನ್ನು ಹೈಪ್ ಮಾಡ್ತಾಯಿದ್ದಾರೆ. ನೋಡಿ, ಈಗ ನೀವು ನೋಡ್ದಂಗೆ ಕುಂಭಮೇಳದಲ್ಲಿ ಕಾಲು ತುಳಿತಾ ಇತ್ತು, ಸಾವು ನೋವಾಯಿತು. ಮೀಡಿಯಾಗಳೇನು ಈ ಥರ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ವಾ? ಆ್ಯಕ್ಟಿವ್ ಆಗಿ ಇದು ಮಾಡಿದ್ವಾ? ಯಾರು ರಾಜೀನಾಮೆ ಕೇಳಿದ್ರು? ಮೀಡಿಯಾಗಳು. ಇದನ್ನು ಎಷ್ಟು ಹೈಪ್ ಮಾಡ್ತಾಯಿದ್ದಾರೆ ನೋಡಿ ನೀವೇ. ಅನಗತ್ಯವಾಗಿ ಇದನ್ನು ಹೈಪ್ ಮಾಡ್ತಾಯಿದ್ದಾರೆ. ಹಾಗಂತ ನಾನು ರಾಜ್ಯ ಸರ್ಕಾರದ ಪರವಾಗಿ ಮಾತಾಡ್ತಿಲ್ಲ. ಎಲ್ಲೋ ಒಂದು ಕಡೆ ಇದು ಮೀಡಿಯಾಗಳನ್ನು ಕೂಡ ಒಂದು ಸ್ವಲ್ಪ ಅನುಮಾನದಿಂದ ನೋಡೋಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ.
ಸರಿ, ಶಶಿಕಾಂತ್ ರೆಡ್ಡಿ ಅವರೇ, ಈಗ ಈ ಕಾಲ್ತುಳಿತ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಸರ್ಕಾರ ಸತ್ತೋಗಿದೆ, ಬಿದ್ದೋಗಿದೆ, ಹಿಂಗೆಲ್ಲ ಮಾತಾಡ್ತಿದ್ದಾರೆ ವಿಪಕ್ಷದವರು. ಬಟ್ ಈಗ ಬಂದ ಸುದ್ದಿ ಏನಪ್ಪ ಅಂತಂದರೆ, ಬಾಂಬೆನಲ್ಲಿ ಓವರ್ ಕ್ರೌಡೆಡ್ ಆಗಿ 5 ಜನ ಮೃತಪಟ್ಟಿದ್ದಾರೆ ಅಂತ. ಹಂಗಿದ್ರೆ ಈಗ ಕೇಂದ್ರದ ರೈಲ್ವೆ ಸಚಿವರು, ಅದು ಲೋಕಲ್ ಟ್ರೈನ್ ಅಂತಿದೆ ಆಯಿತಾ, ಕೇಂದ್ರದ ಸಚಿವರು ಇರ್ಬೋದು ಅಥವಾ ಮಹಾರಾಷ್ಟ್ರ ಸರ್ಕಾರ ಇರ್ಬೋದು, ಅದ್ರ ಹೊಣೆ ಬರಬೇಕಾಗತ್ತಲ್ವ? ಇದು ಅವರವರ ಸರ್ಕಾರವನ್ನು ಅವರವರು ಬೆಂಬಲಿಸುವ ಮತ್ತು ಎಲ್ಲ ಈ ರೀತಿಯಾದಂಥ ಅವಘಡಗಳನ್ನು ಕೆಲವೊಂದು ಟೈಮು ಸಮರ್ಥಿಸ್ಕೊಳ್ಳೋ ಕೆಲಸವನ್ನು ಪ್ರಭುತ್ವ ಮಾಡ್ತಾ ಹೋಗುತ್ತೆ. ಇಲ್ಲಿ ಸಹಿತ ಹಾಗೇ ಇವಾಗ ರೈಲ್ವೆಯಲ್ಲಿ 5 ಜನ ಸತ್ತೋಗ್ಬಿಟ್ರು, ರೈಲ್ವೆ ಓವರ್ ಕ್ರೌಡೆಡ್ ಅಂತಂದ ತಕ್ಷಣ ನೀವು ಕೇಳ್ತಾ ಇದ್ದೀರಿ ರೈಲ್ವೆ ಇಲಾಖೆ ಮಂತ್ರಿ ಯಾಕೆ ರಾಜೀನಾಮೆ ಕೊಡಬಾರ್ದು ಅಂತ. ನರೇಂದ್ರ ಮೋದಿಯವರು ಯಾಕೆ ರಾಜೀನಾಮೆ ಕೊಡಬಾರ್ದು ಅಂತ ನೀವು ಕೇಳೋದಿಲ್ಲ ಅಲ್ವಾ? ಯಾಕೆ ಹೇಳಿ, ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದಲ್ವಾ. ಇಲ್ಲೇನು ಕೇಳಬೇಕಾಗಿತ್ತು, ಶಾಂತಿ ಮತ್ತು ಸುವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಇವರು ಅಂತೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಗೃಹ ಇಲಾಖೆ ಅಂತಿದೆಯಲ್ವಾ. ಪರಮೇಶ್ವರ ರಾಜೀನಾಮೆ ಅಂತ ಯಾಕೆ ಕೇಳ್ತಾ ಇಲ್ಲ ಯಾರು? ಎಲ್ಲರೂ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇದ್ದೀರಿ. ಇಲ್ಲ, ಇಲ್ಲಿ ಒಂದು ಏನಾಗಿದೆ ಅಂದರೆ, ಪರಮೇಶ್ವರ್ ಅವರನ್ನು ಕತ್ಲೆಯಲ್ಲಿಟ್ಟು, ಅಂದರೆ ಮೀನ್ಸ್ ಅವ್ರಿಗೆ ಯಾವುದೇ ವಿಷಯವನ್ನು ತಿಳಿಸ್ದೆ ಮುಖ್ಯಮಂತ್ರಿಗಳು, ಗೃಹ ಸಚಿವ, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಂತಹ ಗೋವಿಂದರಾಜ್ ಅವರು ಎಲ್ಲವನ್ನ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ರಾಜೀನಾಮೆ ಕೊಡಲಿ ಪರಮೇಶ್ವರ ಅವರು. ನಮಗೆ ಹೆಂಗೋ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲೇ ಆಗಿದೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಬೇಕು. ಒಂದಾನೊಂದು ಸಮಯ ಇತ್ತು, ಒಂದಾನೊಂದು ಕಾಲ ಇತ್ತು, ಏನಾದರೂ ಒಂದು ಸಣ್ಣದಾದಂಥ ರೈಲ್ವೆ ಆಕ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಜನಕ್ಕೆ ಏನಾದರೂ ಪ್ರಾಣಹಾನಿ ಆಗಿಬಿಟ್ರೆ ರೈಲ್ವೆ ಮಂತ್ರಿಗಳೇ ರಾಜೀನಾಮೆ ಕೊಡ್ತಾ ಇರುವಂಥದ್ದು ಇತ್ತು. ಅಂಥ ಹಲವಾರು ಮಂತ್ರಿಗಳನ್ನು ನೋಡಿದ್ದೀವಿ ನಾವು, ಹಲವಾರು ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ. ಅದಕ್ಕೂ ನೈತಿಕ ಹೊಣೆಯನ್ನು ಹೊತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದರು. ಇವಾಗ ನೈತಿಕ ಹೊಣೆ ಇದ್ದವರು ಯಾರೂ ರಾಜಕಾರಣದಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಅಕಸ್ಮಾತ್ ಇದ್ದರೂ ಸಹಿತ ಅವರು ತಮ್ಮ ಸಮರ್ಥನೆಗಳನ್ನು ಕೊಡ್ತಾ ಹೋಗ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ಸಮರ್ಥನೆಯನ್ನು ಅವರು ಹೆಡ್ ಆಫ್ ದಿ ಸ್ಟೇಟ್ ಆಗಿರೋದ್ರಿಂದ ಅವ್ರ ಸಮರ್ಥನೆ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಸಮರ್ಥನೆಗಳನ್ನು ಕೊಡ್ತಾರೆ. ಆದರೆ ಇವೆಲ್ಲ ಸಮರ್ಥನೆಗಳು ಹಿಂದೆ ಇರತಕ್ಕಂಥ ಒಂದು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಈ ಸರ್ಕಾರಗಳು ಯಾವುದಾದ್ರೂ ಇಲ್ಲಿ ಇವುಗಳು ಆಗ್ತವೆ ಏನು ಅಂತಂದರೆ, ಈ ಒಂದು ಮೇನಿಯಾನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಶಕ್ತಿ ಇದೆಯಲ್ವ, ಅದು ಅಗೋಚರವಾಗಿರುತ್ತೆ, ಗೋಚರವಾಗಿರೋದಿಲ್ಲ. ಇವರೆಲ್ಲ ಗೋಚರ, ಅಗೋಚರವಾಗಿರ್ತಕ್ಕಂಥ ಶಕ್ತಿಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಬಂಡವಾಳಶಾಹಿ ಶಕ್ತಿಗಳು, ಉತ್ಪಾದಕ ಶಕ್ತಿಗಳು ಮತ್ತು ಮಾರ್ಕೆಟಿಂಗ್ ಮಾರುಕಟ್ಟೆ ಶಕ್ತಿಗಳಿದ್ದಾವೆ. ಜಾಹೀರಾತು ವ್ಯವಸ್ಥೆಯಿಂದಲೇ ಈ ಕ್ರಿಕೆಟ್ ಅನ್ನೋದು ಇಷ್ಟೊಂದು ವ್ಯಾಪಕವಾಗಿದೆ, ವ್ಯಾಪಕ ಮಾಡಲಾಗಿದೆ. ಅದು ಸುಮ್ಮನೆ ಈಗ ನಿನಗೆ RCB ಅಂತ ಹೇಳ್ತೀವಿ ಸರ್, RCBದಲ್ಲಿ ಕನ್ನಡಿಗರು ಎಷ್ಟಿದ್ದಾರೆ ಸರ್? ಒಬ್ಬರು 3 ಜನ ಇದ್ದಾರೆ. 3 ಜನ ಆಡಿರೋರು ಒಬ್ಬರೇ ಆಡಿರೋ ಸರ್. RCBಲಿರೋರು ಈಗ ಒಬ್ಬರು ಕನ್ನಡಿಗರು. ಅದು ಹೆಂಗೆ ಸರ್ ಕನ್ನಡಿಗರದಾಗುತ್ತೆ? ಮಾಲೀಕರು ಯಾರಿದ್ದಾರೆ ಸರ್ ಅದ್ರದ್ದು? ಈಗ RCB ಅನ್ನೋದು ಏನು, ಈಗ ನಮ್ಮದು ಅಂತ ಹೇಳ್ತೀವಲ್ಲ, ನಮ್ಮವರೇ ಇಲ್ಲ ಅಲ್ಲೇ. ಯಾವ್ಯಾವುದೋ ದೇಶದಿಂದ ಅದು ಹರಾಜು ಹಾಕ್ಕೊಂಡ್ಬಿಟ್ಟು ತೊಗೊಂಬರ್ತಾರೆ ಯಾರನ್ನ, ಅಲ್ಲಿರ್ತಕ್ಕಂಥ ಆಟ ಆಡೋರನ್ನ. ಅದ್ರ ಉದ್ದೇಶ ಏನಾದರೂ ನಮ್ಮದು ಅಂತ ಹೇಳುವಂಥದ್ದು ಏನಿದೆ ಅಲ್ಲಿ ಅನ್ನೋದು ಮೊದಲನೇದು. RCB ಅಂದ ತಕ್ಷಣ ಬೆಂಗಳೂರದ್ದು, RCB ಅಂದ ತಕ್ಷಣ ಕರ್ನಾಟಕದ್ದು. ಅಲ್ಲ, ನೀವು ನೋಡಿ, ನೀವು ಅವಾಗ ಈ ಉದ್ಯಮ, ಮಾರುಕಟ್ಟೆ, ಜಾಹೀರಾತು, ಆ ಪ್ರಪಂಚದ ಬಗ್ಗೆ ಹೇಳ್ತಿರಲ್ಲ, ಇದು ನೋಡಿ ಇಡೀ ಭಾರತದಾದ್ಯಂತ ವಿಸ್ತರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ RCB, ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಪಂಜಾಬ್ ಸೂಪರ್ ಕಿಂಗ್ಸ್, ಹಿಂಗೇನೇನೋ ಅಂದರೆ ಎಲ್ಲ ಕಡೆಗೂ ಪ್ರತಿನಿಧಿಸುವಂಥವ್ರು, ಅಂದರೆ ಅಲ್ಲಿ ಜನ ಇರ್ತಾರೋ ಇಲ್ವೋ ಎಲ್ಲರನ್ನೂ ಮಾಡಿಕೊಂಡು ಮಾರುಕಟ್ಟೆಯನ್ನು ವಿಸ್ತರಿಸುವಂತಹ ಅಥವಾ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಥರದಂಥ ತಂತ್ರಗಳನ್ನ ಮಾಡಬೇಕಿರುತ್ತಲ್ಲ, ಅದನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನವನ್ನು. ವ್ಯಾಪಾರ ಮತ್ತು ವಹಿವಾಟ ಸರ್, ಇದು ಆಟವಾಗಿಲ್ಲ. ಆಟವನ್ನು ನೆಪವಾಗಿಟ್ಟುಕೊಂಡು ಇದನ್ನು ವ್ಯಾಪಾರದ ವಿಸ್ತರಣೆಯ ಭಾಗವಾಗಿ ಮಾಡುತ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಜಾಹೀರಾತಿನ ಒಂದು ಮಾಡಲ್ಲೇ ಕಾಣಿಸ್ತಾರೆ ನಮಗೆ. ಇಲ್ಲೊಂದು ಇದು ಇರುತ್ತೆ, ಯಾವುದೋ ಒಂದು ಟಾಟಾದಿರುತ್ತೆ, ಇನ್ನೊಂದೆಲ್ಲೇ ಹೋಗ್ಬಿಟ್ರೆ ಅದು ಯಾವುದೋ ಏರ್ಲೈನ್ಸ್ ಇರುತ್ತೆ. ಇಲ್ಲಿ ಏರ್ಲೈನ್ಸ್ ಇದ್ರೆ ಪರವಾಗಿಲ್ಲ, ಡ್ರೀಮ್ 11 ಇದೆ ಅಂದರೆ ಅದು ಆನ್ಲೈನ್ ರಮ್ಮಿ ಆಟ ಹತ್ರ ಅದು ಸರ್. ಈ ರೀತಿಯಾಗಿ ಮೇಲಿನಿಂದ ಕೆಳಗಿನವರೆಗೂ ಅವರು ಬ್ಯಾಟಿಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಸಹಿತ ಇರ್ತಕ್ಕಂಥದ್ದು ಏನು, ಜಾಹೀರಾತುಗಳು. ಅವ್ರು ಮನುಷ್ಯರಲ್ಲ, ಅವರು ಜಾಹೀರಾತುಗಳನ್ನ ಪ್ರಮೋಟ್ ಮಾಡಲಿಕ್ಕೆ ಇರ್ತಕ್ಕಂಥವ್ರು. ಇದರಿಂದಾಗಿ ಇನ್ನೊಂದಿದೆ ಸರ್, ಇದ್ರ ಜೊತೆಗೆ ಒಂದು ಕ್ಷಮೆ ಇರಲಿ, ಇದೇನು ಪ್ರಮೋಟ್ ಮಾಡ್ತಾರಲ್ಲ ಜಾಹೀರಾತುದವರು, ಇದ್ರ ಮಧ್ಯದಲ್ಲಿ ಇನ್ನೊಂದು ಜನ ಅವರು ಬೆಟ್ಟಿಂಗ್ ದಂಧೆ ಅಂತ, ದಟ್ ಈಸ್ ಮಾಫಿಯಾ. ಅದು
ಅದೇ ಡ್ರೀಮ್ 11 ನಥಿಂಗ್ ಬಟ್ ಬೆಟ್ಟಿಂಗ್. ಅದೇ ಬೆಟ್ಟಿಂಗ್ ಮಾಫಿಯಾ ಒಂದಿದಾದ ತಕ್ಷಣ ಬೆಟ್ಟಿಂಗ್ ಮಾಡ್ತಾರಲ್ಲ. ಇಡೀ ಈಗ ಮೊದಲು ರಾಜಧಾನಿಗಳಲ್ಲಿ ಮಾತ್ರ ಇರ್ತಿತ್ತಲ್ಲ, ಇವಾಗ ಹಳ್ಳಿಗಳಲ್ಲಿ ಇದು ಬೆಟ್ಟಿಂಗ್ ಆ್ಯಪ್ ಶುರುವಾಗಿದ್ದಾವೆ. ಏನಕ್ಕೆ ಒಂದೊಂದು ಬಾಲ್ ಟು ಬಾಲ್ ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಅದು ತುಂಬ ವ್ಯಾಪಕ. ನಿಮ್ಗೆ ಗಾಬರಿ ಆಗುತ್ತೆ. 8 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಅಂತೆ ಒಂದು ಮ್ಯಾಚ್ ಆದರೆ. ಅಲ್ಲಲ್ಲ, ಕರ್ನಾಟಕದ ಬಜೆಟ್ 3 ಲಕ್ಷ. 8 ಲಕ್ಷ ಕೋಟಿ ರೂಪಾಯಿ ಒಂದು ಮ್ಯಾಚ್ ಆದರೆ ಟರ್ನ್ ಓವರ್ ಆಗುತ್ತಂತೆ, ಕೈ ಬದಲಾಗುತ್ತಂತೆ, ಚೀಟಿಂಗ್ ಅಂತೆ. ಇವುಗಳೆಲ್ಲವನ್ನು ಗಮನಿಸ್ತಾ ಇದ್ದರೆ ಈಗಾಯಿತು ಸರ್ಕಾರದ ಹೊಣೆಗಾರಿಕೆ ಹೊರತ ಬಿಡುತ್ತೋ ಅದು ಬೇರೆ ಪ್ರಶ್ನೆ, ವಿರೋಧ ಪಕ್ಷಗಳು ಹೊರತಾವೋ ಇಲ್ಲೋ ಬೇರೆ ಪ್ರಶ್ನೆ. ಇವರು ಬರೀ ಆರೋಪ ಪ್ರತ್ಯಾರೋಪದಲ್ಲಿ ಇವೆರಡು ಮುಳುಗಿರ್ತವೆ. ಆದರೆ ಅದರ ನಿಜವಾದ ಕಾರಣೀಕರ್ತರು ಯಾರು? 11 ಜನರ ಸಾವಿಗೆ ನಿಜವಾದ ಕಾರಣೀಕರ್ತರು ಯಾರು? ಈ ಮೇನಿಯಾನು ಹುಟ್ಟಿಸಿದವ್ರು ಯಾರು? ಇವರನ್ನು ಹೀರೋ ಮಾಡಿ ಮೇರಿಸಿದವರು ಯಾರು? ಇವರು ಬಂದ ತಕ್ಷಣವೇ 2 ಲಕ್ಷ ಜನ 3 ಲಕ್ಷ ಜನ ಬರ್ತಾರೆ ಅಂತ ಹೇಳಿದರೆ ಅವ್ರಿಗೆ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವರು ಏನಿಲ್ವಲ್ಲ. ಒಮ್ಮೆಲೆ ಯಾರಾದರೂ ಏನು ಪಬ್ಲಿಕ್ ಕೆಲಸಕ್ಕೋಸ್ಕರ ಏನಾದರೂ ಮಾಡಿದಾರಾ? ಜನಪರ ಕೆಲಸಕ್ಕೆ ಏನಾದರೂ ಮಾಡಿದಾರಾ? ಸ್ವಾರ್ಥಕ್ಕಾಗಿ ಒಬ್ಬೊಬ್ಬರಿಗೆ 2 ಕೋಟಿ 3 ಕೋಟಿ ರೂಪಾಯಿ ಹರಾಜಾಗಿರ್ತಾರೆ. ಅಲ್ಲ ನಂಜುಂಡೇಗೌಡರು ಏನಂದರೆ, ಅದೇ ಅವರ ವಿಷಯ ಕೇಳ್ತೀನಿ. ಅವ್ರು ಇಷ್ಟೊತ್ತು ಹೇಳಿದಲ್ಲ ಪ್ರಶ್ನೆಗಳು ನಿಂತಿದ್ರಲ್ಲ, ಈ ಪ್ರಶ್ನೆಗಳೆಲ್ಲ ಇದ್ದಾವೆ. ಇದ್ರ ನಡುವೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಇಂತಹ RCB ಗೆದ್ದಾಗ ವಿಧಾನಸೌಧದ ಮೆಟ್ಲ ಮೇಲೆ ವಿಜಯೋತ್ಸವವನ್ನು ಆಚರಿಸ್ಬೇಕಿತ್ತ ಅಂತ, ಜೊತೆಗೆ RCB ಆಟಗಾರನ ಸನ್ಮಾನಿಸ್ಬೇಕಿತ್ತ ಅಂತ. ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನು ಕರಿಬೇಕಿತ್ತ, ರಾಜ್ಯಪಾಲರು ಬರಬೇಕಿತ್ತ, ರಾಜ್ಯಪಾಲರನ್ನು ಕರೆದವ್ರು ಯಾರು? ಈ ಥರ ಪ್ರಶ್ನೆಗಳು ಕೂಡ ಇದ್ದಾವೆ. ಏನು ಹೇಳ್ತೀರಿ? ಅಲ್ಲ, ರಾಜ್ಯಪಾಲರು ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವ್ರಿಗೆ ಆಹ್ವಾನ ಪತ್ರಿಕೆ ಹೋಗುತ್ತೆ. ಯಾಕೆಂದರೆ ಶಿಷ್ಟಾಚಾರ ಪಾಲನೆ ಮಾಡಲೇಬೇಕಾಗತ್ತೆ. ಹೌದು, ಶಿಷ್ಟಾಚಾರ ಪಾಲನೆ ಮಾಡದೇ ಇರೋ ಅವ್ರು ಬರೋದಿಲ್ಲ. ಯಾಕೆಂದರೆ ಅವರು ಮೊದಲ ಪ್ರಜೆ, ರಾಜ್ಯದ ಮೊದಲ ಪ್ರಜೆ ಅವರು. ಶಿಷ್ಟಾಚಾರ ಅವ್ರ ಆಹ್ವಾನ ಇಲ್ಲದೆ ಯಾಕೆ ಬರ್ತಾರೆ ರಾಜ್ಯಪಾಲರು? ಸೊ ಬರೋದಿಲ್ಲ. ಹಂಗಾಗಿ ವಿಧಾನಸೌಧದ ಮೇಲೆ ಇದು ಅಧಿಕೃತವಾದ ಕಾರ್ಯಕ್ರಮನೇ ಇದು. ನಾವು ಅಲ್ಲ, ನಮ್ಮ ಹೊಣೆ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಸರ್ಕಾರ ಜಾರ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಈ ಅಗತ್ಯ ಇರಲಿಲ್ಲ, ಇದೆಲ್ಲ ಮಾಡೋ ಅಗತ್ಯ ಇರಲಿಲ್ಲ. ಯಾಕೆಂದರೆ ಅವ್ರು ಯಾರೂ ಕರ್ನಾಟಕದ ಪರವಾಗಿ ಆಡಿಲ್ಲ. ಅವರು ವಿಜಯ್ ಮಲ್ಯದಿಂದ ಟೀಮ್ ಗಾಡಿದ್ದಾರೆ. ಅವರು RCB ಪರವಾಗಿ ಆಡಿದ್ದಾರೆ. ಇದು ಶಶಿಕಾಂತ್ ಸರ್ ಸರಿಯಾಗಿ ಹೇಳಿದ್ರು, ಅದನ್ನ ಕರೆಕ್ಟಾಗಿ ಆಡಿದ್ದಾರೆ. ಕರ್ನಾಟಕದ ಪರವಾಗಿ ಆಡಿದಂಥ ರಣಜಿ ಪ್ಲೇಯರ್ಗಳನ್ನ ನಾವು ಯಾವತ್ತಾದ್ರೂ ಈ ಥರ ಎಷ್ಟೊಂದು ಗೌರವದಿಂದ ನಡೆಸ್ಕೊಂಡಿದ್ದೀವ? ಕನ್ನಡ ರಣಜಿ ನಡೆಯುತ್ತಲ್ಲ, ಬೇರೆ ಬೇರೆ ಸ್ಟೇಟ್ಗಳು ರಣಜಿ ನಡೆಯುತ್ತಲ್ಲ, ನಾವು ಯಾವತ್ತಾದ್ರು ರಣಜಿ ಪ್ಲೇಯರ್ಗಳನ್ನ ಇಷ್ಟೊಂದು ಗೌರವದಿಂದ ನಡೆಸ್ಕೊಂಡಿದ್ದೀವ, ಇಷ್ಟೊಂದು ದುಡ್ಡು ಕೊಟ್ಟಿದ್ದೀವ? ಅಷ್ಟೇ ಅಲ್ಲ, ಈ ಕ್ರಿಕೆಟ್ ಅನ್ನೋ ಮೇನಿಯಾ ಶುರುವಾಗಿದೆ, ಒಂದು ಶುರುವಾಗಿದೆ ಅಂತ ಹೇಳಿದ್ರಲ್ಲ, ಕರೆಕ್ಟ್. ಅದು ಈ ಆಟದಿಂದಾಗಿ ಬೇರೆ ಆಟಗಳೆಲ್ಲ ವಾಶ್ಔಟ್ ಆಗ್ತಾ ಇದೆ. ಬೇರೆ ಆಟಗಳಿಗೆ ಕಬಡ್ಡಿ ಯಾರು ಆಡ್ತಾರೆ, ಖೋಖೋ ಯಾರು ಆಡ್ತಾರೆ, ಫುಟ್ಬಾಲ್ ಯಾರು ಆಡ್ತಾರೆ? ಫುಟ್ಬಾಲ್ಗಿದೆ ಒಂದು ಸ್ವಲ್ಪ ಪರವಾಗಿಲ್ಲ ಇದ್ದಿದ್ರಲ್ಲಿ. ಬೇರೆ ಬೇರೆ ಗ್ರಾಮೀಣ ಕ್ರೀಡೆಗಳ ಪರಿಸ್ಥಿತಿ ಏನು? ಹಾಕಿನ ಸಾಯಿಸೇ ಬಿಟ್ಟಿದ್ದಾರೆ. ಒಲಿಂಪಿಕ್ಸಲ್ಲಿ ಬ್ರಾಂಜು ಗೋಲ್ಡ್ ಗೆದ್ದವ್ರಿಗೆ, ಅಥವಾ ಏಷ್ಯನ್ ಗೇಮ್ಸಲ್ಲಿ ಬ್ರಾಂಜು ಗೋಲ್ಡು ಸಿಲ್ವರ್ ಗೆದ್ದವ್ರಿಗೆ ನಾವು ಕೊಡೋ ದುಡ್ಡು ಎಷ್ಟು? 1 ಲಕ್ಷ 2 ಲಕ್ಷ 5 ಲಕ್ಷ. ಇವ್ರಿಗೆ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರೆ. ನೋಡಿ, BCCI ಅನ್ನೋ ಸಂಸ್ಥೆ 2024ರಲ್ಲಿ 20,000 ಕೋಟಿ ರೂಪಾಯಿ ರೆವಿನ್ಯೂ ಸಂಪಾದನೆ ಮಾಡಿದೆ. ಅದಕ್ಕೆ ಚಾರಿಟಬಲ್ ಇದು ಅಂತೇಳಿ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ನು ಯಾರೋ ಕೊಡ್ತಾರೆ ಸರ್? ಈ ದೇಶಕ್ಕೆ ಅವ್ರು ಕೊಡುಗೆ ಏನು? ಅಲ್ಲ ನೋಡಿ, ಇಟ್ಸ್ ಪ್ಯೂರ್ಲಿ ಬಿಸ್ನೆಸ್ ಅನ್ನೋದಕ್ಕಿಂತ ಹೆಚ್ಚವಾಗಿ ಒಂಥರ ಅಕ್ರಮವಾಗಿ ನಡೀತಿರುವಂಥದ್ದು. ಹೌದು, ಅಂಥದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್. ಹೌದು, ನಾನು ನೋಡ್ತಾ ಇದ್ದೆ ಎಲ್ಲೋ ಒಂದು ಕಡೆ, ಅವರು ಕೋವಿಡಲ್ಲಿ 51 ಕೋಟಿ ರೂಪಾಯಿ ಗೌರ್ಮೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಫಂಡಿಗೆ ಕೊಟ್ಟಿರೋದು ಬಿಟ್ಟರೆ ಇನ್ನೇನು ಮಾಡಿದ್ದಾರೆ ಅವರು? ಬರೀ 51 ಕೋಟಿ, 20,000 ಕೋಟಿ ಆದಾಯ ಪಡೆದುಬಿಟ್ಟು ಅವರು 51 ಕೋಟಿ ರೂಪಾಯಿ, ಬರೀ 51 ಕೋಟಿ ರೂಪಾಯಿ PM ಕೇರ್ಸ್ ಫಂಡ್ ಕೊಡ್ತಾರೆ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ? ಅಷ್ಟೇ ಅಲ್ಲ, ಇದರಿಂದ ನೋಡಿ, ಮಾರ್ಚ್ 3ನೇ ತಾರೀಕು ಮ್ಯಾಚ್ ಶುರು ಆಗುತ್ತೆ. ಅದು ಮೇ 25ಕ್ಕೇನೋ ಮುಗಿಬೇಕಾಗಿತ್ತು. ಒಂದು ವಾರ ಮಧ್ಯದಲ್ಲಿ ಇಂಡಿಯಾ ಪಾಕಿಸ್ತಾನ ಸಮಸ್ಯೆಯಿಂದಾಗಿ ಪೋಸ್ಟ್ಪೋನ್ ಆಯಿತು. ಜೂನ್ 3ಕ್ಕೆ ಮುಗೀತು. ಮಾರ್ಚ್ 3ರಿಂದ ಜೂನ್ 3ರವರೆಗೆ ಎಷ್ಟು ಮಾರ್ಚ್ 23ರಿಂದ ಜೂನ್ 3ರವರೆಗೆ ಎಷ್ಟು ದಿವಸ ಆಯಿತು? ಹುಡುಗರು ಓದೇನು? ಅವ್ರ ಭವಿಷ್ಯ ಏನು? 7 ಗಂಟೆಗೆ ಮ್ಯಾಚ್. ಅವರು ರಜೆ ಟೈಮಲ್ಲೇ ಫಿಕ್ಸ್ ಮಾಡಿದ್ದಾರೆ. ಈ ಟೈಮಲ್ಲಿ ರಜೆ ಇರುತ್ತೆ. ಆ್ಯಕ್ಚುಲಿ ರಜಾ ಇದ್ದಾಗ ಸಾಮಾನ್ಯವಾಗಿ ಮನೆ ಮಂದಿಯವರೆಲ್ಲ ಏನೋ ಟೂರ್ಗೆ ಹೋಗೋದು, ಊರಿಗೆ ಹೋಗೋದು, ಮಾಡಬೇಕು. ಈಗೆಲ್ಲ ಕ್ರಿಕೆಟ್ ನೋಡಕ್ಕೆ ಹೋಗೋದು, ಮ್ಯಾಚ್ ನೋಡಕ್ಕೆ ಹೋಗೋದು ಇದಾಗ್ತಿರ್ತದೆ. ಹೌದು, ಅಲ್ಲ ಆದರೂ ನೀವು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಇವ್ರು ಹೇಳಿದ್ರಲ್ಲ ಮ್ಯಾನಿಯಾ ಅಂತ, ಈ ಒಂಥರ ಸಮೂಹ ಸನ್ನಿ. ಈ ಸಮೂಹ ಸನ್ನಿ ಶುರು ಆದರೆ ಹುಡುಗರು ಎಲ್ಲಿ ಓದ್ತಾರೆ? ನಿಮಗೆ 7 ಗಂಟೆ 7ವರೆಗೆ ಶುರು ಆದಂಥ ಮ್ಯಾಚ್ 11ವರೆಗೆ ಮುಗಿಯುತ್ತೆ. ರಾತ್ರಿ ಲೇಟಾಗಿ ಮಲಗ್ತಾರೆ, ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾರೆ. ನಾನು ಹೇಳ್ತಿರೋದು, ಈ ಮಾರುಕಟ್ಟೆ ಉದ್ಯಮ ಅಥವಾ ಜಾಹೀರಾತು ಕ್ಷೇತ್ರ ಇವೆಲ್ಲವೂ ಅದನ್ನೇ ಮಾಡ್ತವೆ. ಅವಕ್ಕೆ ಅವಾಗ ಬಿಸ್ನೆಸ್ ಮುಖ್ಯ.
ಪ್ರಮೋಷನ್ ಮುಖ್ಯ ಮಾಡ್ತೇವೆ ಸರಿ, ಬಟ್ ಸರ್ಕಾರ ಇದನ್ನು ಬೆಂಬಲಿಸ್ತಾ ವಿಧಾನಸೌಧ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡ್ತಾರೆ. ವಿಧಾನಸೌಧ ಮೆಟ್ಲ ಮೇಲೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಘನತೆ ಇರಬೇಕು? ಅದು ಬೇರೆದೇ ಒಂದು ಹಂತದ ಘನತೆ ಇರಬೇಕಲ್ವಾ? ಸರ್ಕಾರ ಯಾಕೆ ಅಲ್ಲಿ ಮಾಡ್ತು? ನಂಬರ್ 1. ನಂಬರ್ 2, ಈ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನು ಕರೆದು ಅಂತ ಮಾಡಿದ್ದಾರೆ ಅಂದ್ರೆ ನನ್ನ ಪ್ರಕಾರ ಇದು ಅಧಿಕೃತ ಅದು ಇಲ್ಲ ಅಂತ ಹೇಳಕ್ ಬರಲ್ಲ. ಮತ್ತೆ ಅಲ್ಲಿ ನೋಡಿ, ಝೀರೋ ಇದು ಪ್ರೋಟೋಕಾಲ್. ಹೌದು, ಏನಾದ್ರೂ ಒಂದು ರಾಜ್ಯಪಾಲ ಇರುವಂತ ಕಾರ್ಯಕ್ರಮ ಹೆಂಗಿರ್ಬೇಕು? ಇಲ್ವೇ ಇಲ್ಲ. ನೋಡಿ ಇಷ್ಟೆಲ್ಲ ಮಾಡಿ ಸಿದ್ದರಾಮಯ್ಯ ಸರ್ಕಾರದ ಹೊಣೆ ಅಲ್ಲ ಅಂತ ಹೇಳ್ತಾರಲ್ಲ. DCP ಅವರು ಕ್ಲಿಯರ್ ಆಗಿ ಪತ್ರ ಬರೀತಾರೆ ಸರ್ಕಾರಕ್ಕೆ, DPR ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ನೋಡಿ, ಸರಿಯಾದ ಮೆನ್ ಇಲ್ಲ ನಮ್ಮ ಹತ್ರ, ಸಫಿಷಿಯೆಂಟ್ ಮೆನ್ ಇಲ್ಲ, ಈ ಶಾರ್ಟ್ ಪೀರಿಯಡಲ್ಲಿ ನೀವು ಆರ್ಗನೈಸ್ ಮಾಡ್ತಾ ಇದ್ದೀರಾ, ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತೆಲ್ಲ ಬರ್ತಿದ್ದಾರೆ. ಕೇಳಬೇಕಾಗಿತ್ತಲ್ಲ ಪೊಲೀಸ್ ಆಫೀಸರ್ ಮಾತು. ಅದನ್ನ ಒಪ್ಪಲ್ಲ ಸರ್. ಒಂದು ಎರಡನೇದು ಪೊಲೀಸ್ನವ್ರು ಇರೋದು ಸರ್ಕಾರ ಹೇಳಿದ ಕೆಲಸ ಮಾಡಕ್ಕೆ, ಅವರು ಆಗಲ್ಲ ಅಂತ ಹೇಳಕ್ಕಲ್ಲ. ಹಂಗಲ್ಲ, ಹಂಗೆ ಅಂದ್ರೆ ತರಿಸ್ಕೋಬೇಕು. ಬೆಂಗಳೂರಲ್ಲಿ 20,000 ಪೊಲೀಸ್ನವ್ರು ಇದ್ದಾರೆ. ಹೇಳ್ತೀನಿ ಧರಣೇಶ್, ಇಲ್ಲ ನಿಮ್ಮ ಆರ್ಗ್ಯುಮೆಂಟ್ ಕರೆಕ್ಟು. ಯಾವ ಸಂದರ್ಭದಲ್ಲಿ ನೋಡಿ, ರಾತ್ರಿ 12:30 1 ಗಂಟೆ ಮ್ಯಾಚ್ ಮುಗೀತದೆ, ನೆಕ್ಸ್ಟ್ ಡೇ ಅವ್ರು ಬೆಂಗಳೂರು ಬರ್ತಾರೆ. ಶಾರ್ಟ್ ಪೀರಿಯಡಲ್ಲಿ ಹೆಂಗೆ ನೀವು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ತೀರಾ? ಏನು ಸಾಧ್ಯನಾ ಸರ್? 2 ಲಕ್ಷ 3 ಲಕ್ಷ ಜನ ಬರ್ತಾರೆ ಅಂದರೆ ಹೆಂಗೆ ನೀವು ಇದನ್ನು ಇದು ಮಾಡಬೇಕು? ಏನಾದರೂ ಇದು ಏನಂತೀರಿ, ಬ್ಯಾರಿಕೇಡ್ಸ್ಗಳನ್ನ ಹಾಕಬೇಕು, ಬೊಂಬುಗಳನ್ನ ಕಟ್ಟಬೇಕು, ಜನ ಹೋಗೋದಕ್ಕೆ ದಾರಿ ಮಾಡಿಕೊಡ್ಬೇಕು. ರಾತ್ರಿ ಇಂಪಾಸಿಬಲ್ ಸರ್. ನಮ್ಮ ಪೊಲೀಸ್ ವ್ಯವಸ್ಥೆನಲ್ಲಿ ಒಂದು ರಿಸರ್ವ್ ಪೊಲೀಸ್ ಅನ್ನೋ ಒಂದು ವ್ಯವಸ್ಥೆ ಇದೆ. ಅಲ್ಲೂ ಏನ್ ಮಾಡ್ತಿದ್ರು? ನನ್ನೊಂದು ಪ್ರಶ್ನೆ, 4 ದಿವಸ ಬಿಟ್ಟು ಮಾಡಿದ್ರೆ ಏನಾಗ್ತಿತ್ತು? ಒಂದು ಸರ್ಕಾರದ ಹೊಣೆಗಾರಿಕೆ ಪೊಲೀಸ್ನವ್ರನ್ನ ಎಕ್ಸ್ಕ್ಲೂಡ್ ಮಾಡಬಾರ್ದು ಅಂತ ಹೇಳಿ. ಅಲ್ಲ ಸರಿ, ನಾನು ಹೇಳೋದು. ಆದ್ರೆ ಪೊಲೀಸರು ಹೇಳಿದ್ದಂತ ನಿಜ, ಆದ್ರೆ ಸರ್ಕಾರ ಒಂಚೂರು ಕಿವಿ ಮೇಲೆ ಹಾಕಬೇಕಿತ್ತಲ್ಲ. ಪೊಲೀಸ್ನವ್ರು ಎಲ್ಲದಕ್ಕೂ ಹಂಗೆ ಹೇಳ್ತಾರೆ. ನೀವು ನಾನು ಹೇಳಿದ್ನಲ್ಲ, ಸರ್ಕಾರ ಏನ್ ಹೇಳಿದ್ರು ಅದನ್ನ ಪಾಲಿಸಬೇಕಾಗಿದ್ದು ಪೊಲೀಸ್ನವ್ರ ಕರ್ತವ್ಯ ಅಷ್ಟೇ. ಇಲ್ಲ, ನಾನು ಈ ನಿಮ್ಮ ಇದನ್ನ ವಾದವನ್ನು ಒಪ್ಪಕ್ಕಾಗಲ್ಲ. ಯಾಕೆ ಅಂದ್ರೆ ನಮ್ಮ ಪೊಲೀಸರು ಬಹಳ ಎಫಿಷಿಯೆಂಟ್ ಅಲ್ಲ, ನಮ್ಮ ಪೊಲೀಸರು ಇದಾರಲ್ಲ, ಕರ್ನಾಟಕದ ಪೊಲೀಸರು ಬಹಳ ಎಫಿಷಿಯೆಂಟ್ ಅಂತ ಹೆಸರು ಮಾಡಿದ್ದಾರೆ. ಇಲ್ಲ ಅಂತ ಹೇಳಿಲ್ಲ ಅಲ್ಲ, ಆದರೆ ಅವರು ಆ ಥರದ ಒಂದು ತೀರ್ಮಾನ ಒಂದು ಸಲಹೆ ಕೊಡಬೇಕಾದ್ರೆ, ಆ ಥರದ ಒಂದು ಸಲಹೆ ಕೊಡಬೇಕಾದ್ರೆ ಆಲೋಚನೆ ಮಾಡಿ ಸಾಧಕ ಬಾಧಕಗಳನ್ನೆಲ್ಲ ನೋಡ್ಕೊಂಡು ಸಲಹೆ ಕೊಟ್ಟಿರ್ತಾರೆ. ಆಮೇಲೆ ನಿಮ್ಗೆ ಇದ್ರಲ್ಲಿ ಒಂದು ನಿಮಿಷ, ಇವರು ಶಶಿಕಾಂತ್ ಹೆಗಳ್ಳಿ ಅವರು ಬರೀ ಪತ್ರಕರ್ತರು ಅಷ್ಟೇ ಅಲ್ಲ, ಅವರು ಈ ರಂಗಭೂಮಿಲಿ ಕೆಲಸ ಮಾಡಿದ್ದಾರೆ, ಸಾಮಾಜಿಕ ಹೋರಾಟ ಅದರಲ್ಲೆಲ್ಲ ಪಾಲ್ಗೊಂಡಿದ್ದಾರೆ. ಅವರು ಪೊಲೀಸ್ನವ್ರಿಗೆ ಪ್ರೊಟೆಸ್ಟ್ ಮಾಡಬೇಕು ಅಂತನೋ, ಬೀದಿ ನಾಟಕ ಮಾಡಬೇಕು ಅಂತನೋ ಎಲ್ಲ ಮನವಿ ಮಾಡಿರ್ತಾರೆ. ಪರ್ಮಿಷನ್ ಏನು ಬರ ತಕ್ಷಣ ಕೊಟ್ಟಿರ್ತಾರೆ ಪರ್ಮಿಷನ್ ಪೊಲೀಸ್ನವರು. ಏನಾದರೂ ಒಂದು ಕೊಕ್ಕೆ ಹಾಕಿ ಅಲ್ಲೊಂದು ನಾವು ಇದಕ್ಕೆ ಡಿಸೈನ್ ನೋಟಿಸ್ ನೋಟ್ ಮಾಡಿದ್ವಿ ಅಂತ ಹೇಳ್ಬೇಕು. ಹಂಗೆ ರೆಕಾರ್ಡ್ನ ಬಿಲ್ಡ್ ಮಾಡೇ ಮಾಡ್ತಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮುಂದಿಡ್ತಾರೆ. ಅಲ್ಲ, ನಾನು ಹೇಳೋದು, ಈಗ ನೀವು ಪ್ರಶ್ನೆ ಎತ್ತಿದ್ರಿ, ಇದು ಸರ್ಕಾರ ಖಂಡಿತವಾಗಿಯೂ ಮಾಡಬೇಕಾದ ಕಾರ್ಯಕ್ರಮ ಅಲ್ಲ. ಹೌದು, ಅದರಲ್ಲಿ ಗವರ್ನರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಯಾರೇ XYZಗಳಾಗಲಿ ಭಾಗವಹಿಸಬೇಕಾದ ಅಗತ್ಯ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಮಾಡಿದ್ದೇ ತಪ್ಪು, ಸರಿಯಾದ ಕ್ರಮ ಅಲ್ಲ. ಆಗ ಅದರಿಂದ ಜಾರ್ಕೊಳ್ತಾ ಇರೋದಿದೆಯಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಆಮೇಲೆ ಅಲ್ಲೆಲ್ಲೋ ಆ ಕಾಲು ತುಳ್ತಾ ಆದರೆ KSC ಹತ್ರ ನಾವು ಜವಾಬ್ದಾರನ ಅಂದರೆ ಏನಾದ್ರು ಅರ್ಥ ಇದೆಯಾ? ಏನಾದರೂ ಅರ್ಥ ಇಲ್ಲ ಅದು. ಯಾಕೆಂದರೆ ಲಾ ಆ್ಯಂಡ್ ಆರ್ಡ್ರು ಸ್ಟೇಟ್ ಗೌರ್ಮೆಂಟ್ನ ಹೊಣೆಗಾರಿಕೆ. ಲಾ ಆ್ಯಂಡ್ ಆರ್ಡ್ರ್ ಮೇಂಟೈನ್ ಮಾಡೋದು, ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಸ್ಟೇಟ್ ಗೌರ್ಮೆಂಟ್ ಹೊಣೆಗಾರಿಕೆ. ಹೆಂಗೆ ನೀವು ಹೊಣೆಗಾರಿಕೆಯನ್ನು ಜಾರ್ಕಾಗ್ತೀರಾ? ಇದು ನಿಭಾಯಿಸಿಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟ್ ಯಾಕಿರಬೇಕು ಅಂತ ಪ್ರಶ್ನೆ ಬರ್ತದೆ. ಏನು ಉತ್ತರ ಕೊಡ್ತಾರೆ? ಶಶಿಕಾಂತ್ ಹೆಗಳ್ಳಿ ಅವರೇ, ಈಗ ಏನೋ ಇದೆಲ್ಲ ಆಗಿರೋ ಹೊತ್ತಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, DK ಶಿವಕುಮಾರ್ ಆಲ್ರೆಡಿ ಡೆಲ್ಲಿಲಿದ್ದಾರೆ, ನಾಳೆ ಬೆಳಗ್ಗೆ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾರೆ. ಬೇರೆ ಬೇರೆ ಅಫಿಷಿಯಲ್ ಅವರ ಕೆಲಸಗಳು ಇದ್ದಾವೆ. ಇವ್ರು ನೀತಿ ಆಯೋಗ ಸಭೆಯಲ್ಲಿ ಪಾಲ್ಗೊಳ್ತಾರೆ, ಅವರು ಅಧಿಕಾರಿಗಳು ಭೇಟಿ ಮಾಡ್ತಾರೆ, ಎಲ್ಲ ಸರಿ. ಬಟ್ ಹೈಕಮಾಂಡ್ನ ಭೇಟಿ ಮಾಡ್ತಾರೆ. ಅಂದರೆ ಏನಾದರೂ ಹೆದರಿದಾರ ಇವರು? ರಾಜ್ಯದಲ್ಲಿ ಏನೋ ಆಗ್ಬೋದು, ಇದು ಭಾಳ ದೊಡ್ಡ ಹೊಡೆತ ಬೀಳ್ಬೋದು ಅನ್ನೋ ರೀತಿ ಏನಾದ್ರು ಹೆದರಿದಾರ? ಏನೂ ಆಗೋದಿಲ್ಲ. ಪ್ರಭುತ್ವಕ್ಕೆ ಇದು ಯಾವ ಲೆಕ್ಕನೂ ಇಲ್ಲ. ಇವನ್ನೆಲ್ಲ ನುಂಗಿ ನೀರು ಕುಡಿದು ಅರಗಿಸ್ಕೊಳ್ಳುವಂಥ ಕೆಲಸವನ್ನು ಎಲ್ಲ ಪ್ರಭುತ್ವಗಳು ಮಾಡ್ತಿದ್ದಾವೆ. ಅಲ್ಲಿ ಕುಂಭಮೇಳದಲ್ಲಿ ಅಷ್ಟು ಜನ ಸತ್ತೋದ್ರು, ಅಷ್ಟು ಜನ ಗಾಯಗೊಂಡ್ರು ಸಹಿತ ಸತ್ತಿರೋ 40 ಸಾವಿರಾರು ಜನ ಸತ್ತಿದ್ದಾರಲ್ಲೇ. ಅದು ಎಲ್ಲವನ್ನು ಮುಚ್ಚಿ ಹಾಕ್ಬಿಟ್ಟು 40-50 ಜನ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ವಾ ಪ್ರಭುತ್ವ? ಅಲ್ಲಿ ಅದು ಯಾರಾದರೂ ಒಬ್ಬರ ರಾಜೀನಾಮೆ ಕೊಟ್ಟರು? ಅಲ್ಲಿ ಯಾರೂ ಇಲ್ವಲ್ಲ. ಇಲ್ಲಾದರೆ ಅಟ್ಲೀಸ್ಟ್ ಒಂದು ಪೊಲೀಸ್ ಬಟಾಲಿಯನ್ನ ಅಮಾನತ್ ಮಾಡಿದರು, ಅಲ್ಲಿ ಯಾರನ್ನೂ ಮಾಡಲಿಲ್ವಲ್ಲ. ಈ ರೀತಿ ಇರ್ತವೆ. ಆದ್ದರಿಂದ ನೀವು ಹೆಚ್ಚಾಗಿ ಎಲ್ಲರೂ ಏನು ಮಾಡ್ತೀವಿ, ಅಗೋಚರವಾಗಿರ್ತಕ್ಕಂಥದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡ್ತೀವಿ. ಅಗೋಚರವಾಗಿರೋದು ನನಗೆ ಗೊತ್ತಿರೋ ಹಾಗೆ, ನನ್ನ ಅನುಭವ ಹೇಳೋದು ಪ್ರಕಾರ, ಇಲ್ಲಿರ್ತಕ್ಕಂಥ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗಳೆಲ್ಲವೂ ಸಹಿತ ಅವು ಮ್ಯಾನೇಜರ್ಸ್ಗಳು ಅವರಷ್ಟೇ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕಾರ್ಪೊರೇಟ್ ಸೆಕ್ಟರ್ಸ್ ಅಂತ ಇದ್ದಾರೆ. ಆವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ಒಂದಿತ್ತು. ಇವಾಗ 3800 ಈಸ್ಟ್ ಇಂಡಿಯಾ ಕಂಪ್ನಿಗಳಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ.
ಅವರ ಆ ತಕ್ಕ ಹಾಗೆ ಹಿತಾಸಕ್ತಿಗಳಿಗೋಸ್ಕರ. ಹಿತಾಸಕ್ತಿಗಾಗಿ ಕಾನೂನುಗಳು ಬದಲಾಗ್ತವೆ. ಅವ್ರ ಹಿತಾಸಕ್ತಿಯನ್ನು ಕಾಪಾಡೋಗೋಸ್ಕರ ನೀವೆಲ್ಲವನ್ನು ಮಾಡ್ತಾರೆ, ಅದಕ್ಕೋಸ್ಕರ ಫ್ಯಾಷನ್ ಶೋಗಳನ್ನ ಇಡ್ತಾರೆ, ಅದಕ್ಕೋಸ್ಕರ ಇವುಗಳನ್ನು ಜನರು ಯಾವತ್ತೂ ಸಹಿತ ಪ್ರತಿಭಟನೆಗಿಳಿಬಾರ್ದು, ಹೋರಾಟಕ್ಕೆ ಇಳಿಬಾರ್ದು, ಯಾರೂ ತಮ್ಮ ಹಕ್ಕನ್ನು ಕೇಳಬಾರ್ದು. ಅದಕ್ಕೋಸ್ಕರ ಏನು ಮಾಡೋದು, ಅವ್ರನ್ನ ಭ್ರಮೆಯಲ್ಲಿ ಇಟ್ಬಿಡೋದು. ಯಾವ ಭ್ರಮೆಯಲ್ಲಿ ಇಡೋದು? ಒಂದು ಸಿನಿಮಾ ಭ್ರಮೆಯಲ್ಲಿ ಇಟ್ಬಿಡೋಣ, ಇಲ್ಲ ಒಂದು ಧಾರ್ಮಿಕ ಭ್ರಮೆಯಲ್ಲಿ ಇಟ್ಬಿಡೋಣ, ಇಲ್ಲಾಂದರೆ ಈ ಥರ ಆಟದ ಭ್ರಮೆಯಲ್ಲಿ ಇಟ್ಬಿಡೋಣ. ಜನ ಹೇಳ್ಬೇಕು, ಹೊಟ್ಟೆ ಬೇಕಾದ್ರೂ ತಿನ್ನದೇ ಇರ್ತೀವಿ ಹೊರತಾಗಿ ನಾವು ಕ್ರಿಕೆಟ್ ನೋಡಿಕೊಂಡು ಖುಷಿ ಪಡೋಣ. ಇದು ಎಲ್ಲವೂ ಇದಾವಲ್ಲ ಸರ್, ಇದು ಕಾರ್ಪೊರೇಟ್ ಸೆಕ್ಟರ್ನ ಹುನ್ನಾರಗಳಿದ್ದಾವೆ. ನಾವು ಹೆಚ್ಚಾಗಿ ಮಾಧ್ಯಮಗಳು, ಅದು ಮೋದಿ ಮಾಧ್ಯಮಗಳು ಅಥವಾ ಗೋಧಿ ಮಾಧ್ಯಮಗಳು ಇದ್ರ ಬಗ್ಗೆ ಯಾರೋ ತುಟಿ ಬಿಟ್ಕನಲ್ಲ. ಯಾಕೆಂದರೆ ಅವರಿಗೆ ಕಾಲಕ್ಕೆ ಆ ಕಾರ್ಪೊರೇಟ್ ಸೆಕ್ಟರಿಂದ ಪೇಮೆಂಟ್ಸ್ಗಳು ಆಗ್ತಾ ಇರ್ತವೆ. ಆಮೇಲೆ ಇವುಗಳಿಗೂ ಅಷ್ಟೇ, ಮಂತ್ರಿಗಳು ಎಲ್ಲರಿಗೂ ಸಹಿತ ಇವತ್ತು ಸಹಿತ ಏನು ಚುನಾವಣೆ ಫಂಡು, ಚುನಾವಣೆ ಅಫಿಡವಿಟ್ ಸಲ್ಲಿಸಿದೆ ಸರ್ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ. ಚುನಾವಣೆ ಫಂಡಿಗೆ RTI ಆ್ಯಕ್ಟಲ್ಲಿ ಬರೋದಿಲ್ಲ, ಚುನಾವಣಾ ಬಾಂಡು ನಾವು ಯಾರಿಗೂ ಲೆಕ್ಕಪತ್ರ ಕೊಡೋ ಹಾಗಿಲ್ಲ. ದುಡ್ಡು ಕಲೆಕ್ಟ್ ಮಾಡ್ತೀವಿ, ಆದರೂ ನಾವು ಲೆಕ್ಕಪತ್ರ ಕೊಡೋದಿಲ್ಲ. ಇದರ ಅರ್ಥ ಏನು ಅಂತಂದರೆ, ಕಾರ್ಪೊರೇಟ್ ಸೆಕ್ಟರ್ಸ್ಗಳು ಕಳ್ಳ ದುಡ್ಡು ಏನಿರುತ್ತಲ್ವ ಅದುಗಳನ್ನು ಈ ಸರ್ಕಾರ ಸಾಕೋದಕ್ಕೆ ಕೊಡ್ತಾರೆ. ಅದರಿಂದಾಗಿ ತಮ್ಮದೇ ಆದ ರೀತಿಯಲ್ಲಿ ತಮಗೆ ಬೇಕಾದಂಥ ಕಾನೂನುಗಳನ್ನು, ಇವಾಗ ನಿನ್ನೆ ಒಂದು ಇದು ಸರ್ ಆಂಧ್ರದ್ದು 1 ಗಂಟೆ ಜಾಸ್ತಿ ಕೆಲಸ ಮಾಡಬೇಕಂತೆ. ಈಗ ಅಲ್ಲಿ 9 ಗಂಟೆ ಇದೆ, ಇನ್ನೂ 1 ಗಂಟೆ 10 ಗಂಟೆಗಳ ಕಾಲ ನೀವು ಕಾರ್ಪೊರೇಟ್ ಸೆಕ್ಟರ್ ಕೆಲಸ ಮಾಡಿ ಅಂತ ನಿನ್ನೆ ಆರ್ಡರ್ ಮಾಡಿದ್ದಾರೆ. ಅದರ ಅರ್ಥ ಏನು ಅಂತಂದರೆ, ನೀವು ಮನುಷ್ಯರಲ್ಲ, ಮಷೀನು. ನೀವು ಬರೀ ದುಡಿತಾ ಸಾಯಬೇಕು, ಅವರು ದುಡ್ಡನ್ನು ಮಾಡ್ತಾ ಹೋಗಬೇಕು. ಇವುಗಳು ಇದ್ದಾವಲ್ಲ ಸರ್, ಈ ಅಗೋಚರವಾಗಿರ್ತಕ್ಕಂಥ ಶಕ್ತಿಗಳಿದಾವಲ್ಲ, ಅವುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕೆ ಹೊರತಾಗಿ ಇವರೆಲ್ಲ ಸಿದ್ದರಾಮಯ್ಯ ಹೋದರೆ ಇನ್ನೊಬ್ಬ ಬರ್ತಾರೆ, ಅವ್ರು ಹೋದ್ರೆ ಮತ್ತೊಬ್ಬರು ಬರ್ತಾರೆ. ಆದರೆ ಇವರು ಮುಖಗಳು ಬದಲಾಗ್ತವೆ, ಪಕ್ಷಗಳು ಬದಲಾಗ್ತವೆ, ಬಾವುಟಗಳು ಬದಲಾಗ್ತವೆ. ಆದರೆ ಅವರ ನಿಯಂತ್ರಿಸುವ ಶಕ್ತಿಗಳಿದಾವಲ್ಲ ಅವರು ಬದಲಾಗೋದಿಲ್ಲ. ಅವರು ಕಾಲಕ್ಕೆ ತಕ್ಕ ಹಾಗೆ ಈಗಿರ್ತಕ್ಕಂಥ ಇದು ಏನು ಆಟ ಅಂತ ಹೇಳ್ತೀವಿ ನಾವು ಕ್ರಿಕೆಟ್ ಅನ್ನೋದು, ಈ ಕ್ರಿಕೆಟ್ ಅನ್ನೋದರ ದೊಡ್ಡ ಮಾಸ್ಟರ್ ಮೈಂಡೇ ಕಾರ್ಪೊರೇಟ್ ಸೆಕ್ಟರ್ಸ್ಗಳು. ಅವ್ರ ವ್ಯಾಪಾರ ವಿಸ್ತರಣೆ ಇವುಗಳನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಇವಾಗ ಏನಾದರೂ ನಾವು ಮಾಡಬೇಕಂದ್ರೆ ಅಥವಾ ಕೇಸ್ ಹಾಕಬೇಕು ಅಂತಂದರೆ, ಮೊದಲನೇದಾಗಿ ಈ ಕ್ರಿಕೆಟ್ನ ಬ್ಯಾನ್ ಮಾಡಿ. ಆಮೇಲೆ ಇಲ್ಲಿರ್ತಕ್ಕಂಥ ಮನುಷ್ಯರಲ್ಲ, ಅವರು ಬರೀ ಜಾಹೀರಾತು ಮನೆಗೆ ಬೈ ತುಂಬ ಹಾಕ್ಕೊಂಡು ಓಡಾಡ್ತಾರಲ್ಲ, ಬಿಡ್ರಿ. ಆಟ ಅಂತಂದರೆ ನೀವು ಆಟದ ಜರ್ಸಿ ಹಾಕ್ಕೊಳ್ಳಿ, ಈ ಜಾಹೀರಾತುಗಳಲ್ಲ. ಇವುಗಳನ್ನು ಕಡ್ಡಾಯ ಮಾಡಿ. ಆಮೇಲೆ ಇವ್ರು ಹೇಳಿದ ಹಾಗೆ ಮೊದಲನೇದಾಗಿ ಟ್ಯಾಕ್ಸ್ ಹಾಕಿ. ಎಲ್ಲದಕ್ಕೂ 30% ಟ್ಯಾಕ್ಸ್ ಹಾಕ್ತೀರಾ ನೀವು? ಯಾಕ್ರಿ ಹಾಕಲ್ಲ? BCCIಗೆ ಯಾಕೆ ಹಾಕೋದಿಲ್ಲ ನೀವು? ಬಂದಿರೋ ಇಷ್ಟು ಕೋಟ್ಯಾಂತರ ರೂಪಾಯಿ ಬರುತ್ತಲ್ವ, ಅವುಗಳಿಗೆ ಜನರಿಗೆ ಖರ್ಚು ಮಾಡೋದಕ್ಕೆ ದುಡ್ಡು ಬೇಕಲ್ವಾ? ಜನರ ದುಡ್ಡು ತಾನೇ ಬರ್ತಾ ಇರೋದು. ಅಂದರೆ ಲೂಟಿ ಮಾಡ್ತಾ ಇದ್ದೀರಾ ನೀವು. ಆ ದುಡ್ಡನ್ನು ಜನರಿಗೆ ಮತ್ತೆ ವಾಪಸ್ ಖರ್ಚು ಮಾಡೋಕ್ಕೆ ಕೊಡ್ತಾ ಇಲ್ಲ. ಆದ್ದರಿಂದ ಮೊದಲು ಇದನ್ನು GST ವ್ಯಾಪ್ತಿಗೆ ತರಬೇಕು. ಎರಡನೇದಾಗಿ ಇದಕ್ಕೆ ಬಹಳ ಮುಖ್ಯವಾಗಿ ಹೈಪಿಂಗ್ ಮಾಡೋದಂತಿದೆಯಲ್ಲ, ಜನರನ್ನ ಭ್ರಮೆಯಲ್ಲಿರ್ತಕ್ಕಂಥ ಹೈಪಿಂಗ್ ಮಾಡೋದು, ಇದು ನಿಲ್ಲಿಸಬೇಕು. ಆಟವನ್ನು ಆಟವಾಗಿ ನಡೆಸಬೇಕು. ಆ ನಂತರ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರವೋ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ. ಅಲ್ಲ, ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, BCCI ಹೊಣೆಗಾರಿಕೆ ಹೊರಬೇಕು, KSE ಹೊಣೆಗಾರಿಕೆ ಹೊರಬೇಕು. BCCI ಕೊಡ್ಲಿ ಕಾಂಪನ್ಸೇಷನ್, 1 ಕೋಟಿ 2 ಕೋಟಿ ಕಾಂಪನ್ಸೇಷನ್ ಕೊಡ್ಲಿ. ಅಲ್ಲ, ಈಗ ನೋಡಿ, ನೀವು ಅವ್ರು ಹೇಳ್ದಂಗೆ BCCI ಪದಾಧಿಕಾರಿಗಳಾಗಬೇಕು, KSE ಪದಾಧಿಕಾರಿಗಳಾಗಬೇಕು ಅಂದರೆ ಸ್ವಲ್ಪ ಪೈಪೋಟಿ ಇದೆಯಾ? ಬೇಕಾದಷ್ಟು ಪೈಪೋಟಿ ಇದೆ. ನಿಮ್ಗೆ ಯಾವ್ದೋ MP ಎಲೆಕ್ಷನ್ MLA ಎಲೆಕ್ಷನ್ ಮಾಡ್ದಂಗೆ ಇರ್ತದೆ. ಅಮಿತ್ ಶಾ ಮಗನೇ BCCI ಇವಾಗ ಅಲ್ಲ ಸರ್, ನೀವು ದೆಹಲಿಲಿ ಭಾಳ ವರ್ಷ ಇದ್ರಿ, ಹೈಕಮಾಂಡ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು, ನೋಡಿರ್ತೀರಿ. ಈಗ ಇವರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗ್ತಾರಲ್ಲ, ಏನಾಗ್ಬೋದು ಅಂತ ನನಗನ್ಸುತ್ತೆ. ರಾಜಕೀಯವಾಗಿ ಇದೇನೂ ಆಗಲ್ಲ. ಹೈಕಮಾಂಡ್ ಈಗ ನೋಡಿ, ನ್ಯಾಷನಲ್ ಲೆವೆಲ್ ಸುದ್ದಿ ಆಗಿದೆ ಇದು. 11 ಜನ ಸತ್ತಿರೋದು, ಆನಂತರ ಆದಂಥ ಗಲಾಟೆಗಳು, ಗೊಂದಲಗಳು ಎಲ್ಲ ನ್ಯಾಷನಲ್ ಲೆವೆಲ್ ರೀಚ್ ಆಗಿದೆ. ಹೈಕಮಾಂಡ್ ರೀಚ್ ಆಗಿದೆ. ಇದರಿಂದ ಏನೂ ಆಗಲ್ಲ. ಅವರೇನು ಸರ್ಕಾರ ಬದಲಾವಣೆ ಮಾಡಿಬಿಡಲ್ಲ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಮಾಡಲ್ಲ. ಮ್ಯಾಕ್ಸಿಮಮ್ ಏನಾಗ್ಬೋದು, ಇವರು ವರದಿ ಕೇಳ್ಬೋದು, ಚೀಫ್ ಮಿನಿಸ್ಟರ್ನ ಮತ್ತು ಇವ್ರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕರೆದು ಏನಾಯಿತು ಎಂತಾಯಿತು ಅಂತ ಕೇಳ್ಬೋದು. ಅದು ಅಷ್ಟು ನಡಿಬೋದು ಹೊರತು ಅದರ ಆಚೆಗೆ ಏನು ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಇದರಿಂದ ಸರ್ಕಾರದ ಮೇಲೆ ಭಾರಿ ಇದಾಗುತ್ತೆ, ಬದಲಾವಣೆಗಳಾಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಅವೆಲ್ಲ ನಮ್ಮ ಭ್ರಮೆಗಳಷ್ಟೇ. ಈಗ ಸದ್ಯಕ್ಕಂತೂ ಏನೂ ಆಗಲ್ಲ. ಹಂಗೆ ಹೇಳಿದ್ರೆ ನೀವು ಇದು ಸರ್ಕಾರ ವೀಕ್ ಆಗಿಬಿಡುತ್ತೆ. ಹಂಗೇನಾದ್ರು ನೀವು ರಾಜೀನಾಮೆ ತಗೊಂಡ್ರೆ ಸರ್ಕಾರ ವೀಕ್ ಆಗುತ್ತೆ. ಯಾಕೆಂದರೆ ಇದೊಂದು ಸಣ್ಣ ಇಶ್ಯೂ. ನೀವು ಕುಂಭಮೇಳ ಕಂಪೇರ್ ಮಾಡಿದ್ರೆ, ಅಥವಾ ಸಿದ್ದರಾಮಯ್ಯನವರು ಇವತ್ತೆಲ್ಲ ಮಾತಾಡಿದ್ದಾರೆ, ನೋಡಿದೆ ನಾನು. ಅದು ಯಾವುದೋ ಸೇತುವೆ ಬಿದ್ದು ಸುಮಾರು ಜನ ಸತ್ತೋದ್ರಲ್ಲ ಗುಜರಾತಲ್ಲೇ ಎಲ್ಲೋ. ಸೊ ಅದು ಆ ಸೇತುವೆ ಯಾರು ರಾಜೀನಾಮೆ ಕೊಟ್ಟರು? ಇವರು ಇದು ನಾನು ಹಂಗಂತ ಪ್ರಾಣಿಗಳ ಬಗ್ಗೆ ನನಗೆ ಅಗೌರವ ತೋರ್ತಾ ಇಲ್ಲ. ಪಾಪ ಜನಗಳು ಸಾಯಬಾರ್ದಾಗಿತ್ತು, ಭಾಳ ದುರದೃಷ್ಟಕರ ಘಟನೆ ಅದು. ಆದರೆ
ಈ ಘಟನೆ ಇಟ್ಕೊಂಡು ಬಂದ ಮನೇಲಿ ಗಳ ಇರಿದಿದೆಯಲ್ಲ ಅದು ಸರಿಯಲ್ಲ. ಹಂಗೇನಾದರೂ ಇವ್ರು ರಾಜೀನಾಮೆ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅಥವಾ ನೋಡಿ, ಅದು ಸರ್ಕಾರ ಮತ್ತು ಪಕ್ಷ ದುರ್ಬಲ ಆಗುತ್ತೆ ಕರ್ನಾಟಕ. ಟೈಮಿಂಗ್ಸ್ ಹೆಂಗಿದೆ ಅಂತಂದರೆ, ಈಗ ಸರ್ಕಾರ ಬಂದು 2 ವರ್ಷ ಆಯಿತು, 2.5 ವರ್ಷಕ್ಕೂ ಏನೋ ಸಿದ್ದರಾಮಯ್ಯ ಅವ್ರನ್ನ ಬದಲು ಮಾಡ್ತಾರೆ ಅಂತ ಚರ್ಚೆ ನಡೀತಿದೆ, ಆಯಿತಾ. 2.5 ವರ್ಷಕ್ಕೆ 3 ವರ್ಷಕ್ಕೆ ಈ ಥರದ್ದೇನೋ ನಡೀತಿದೆ. ಆ ಟೈಮಲ್ಲಿ ಇದು ಬೇರೆ ಆಗ್ಬಿಟ್ಟಿದೆ. ಅದರಿಂದ ಏನಾದರೂ ಪರಿಣಾಮ ಬೀರ್ಬೋದಾ ಅಂತ ಒಂದು. ಇನ್ನೊಂದು, ಈ ಘಟನೆಗೆ ಓವರಾಲ್ ಘಟನೆಗೆ ಡಿ.ಕೆ. ಶಿವಕುಮಾರ್ ಕಾರಣ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಿದೆ. ಅಂದರೆ ಅವರು ಹೋಗಿ RCB ಆಟಗಾರರನ್ನ ಖುದ್ದಾಗಿ ರಿಸೀವ್ ಮಾಡಿಕೊಂಡ್ರು, ಬಂದರು, ಮತ್ತು ಒಳ್ಳೆ ಒಬ್ಬ ಹುಚ್ಚು ಅಭಿಮಾನಿ ರೀತಿ RCB ಬಾವುಟನ. ಬಟ್ DCM ಈ ದೇಶದ ಏನೋ ತ್ರಿವರ್ಣ ಧ್ವಜ ಇಟ್ಕೊಂಡು ಓಡಾಡಬೇಕು, ಅಥವಾ ರಾಜ್ಯದ ಬಾವುಟ ಇಟ್ಕೊಂಡು ಓಡಾಡಬೇಕು, ಅಥವಾ ಅವ್ರ ಪಕ್ಷದ್ದು ಇಟ್ಕೊಳ್ಳಿ. ಅದು ಬಿಟ್ಬಿಟ್ಟು ಯಾವುದಾದ್ರು RCB ಬಾವುಟ ಇಟ್ಕೊಂಡೆಲ್ಲ ಓಡಾಡಿದರು. ಅವರ ವರ್ತನೆ, ಅವರು ಅಧಿಕಾರಿಗಳ ಮೇಲೆ ಹಿಂಗೆ ಮಾಡಿ ಅಂತ ಒತ್ತಡ ಏರಿದ್ರು, ದಟ್ ಈಸ್ ಡಿಫ್ರೆಂಟ್. ಆದರೆ ಇಡೀ ಡಿ.ಕೆ. ಶಿವಕುಮಾರ್ ಅವರ ವರ್ತನೆ ಹೆಂಗಿತ್ತಪ್ಪ ಅಂತಂದರೆ, ಅವರೇ ಒಬ್ಬ ಹುಚ್ಚ ಅಭಿಮಾನಿ ರೀತಿ ಸಂಭ್ರಮಿಸ್ತಾ ಇದ್ರು. ಒಬ್ಬ ನಾಯಕ, ರಾಜಕೀಯ ನಾಯಕತ್ವ ಹಂಗೆ ಮಾಡಿದಾಗ ಆಬ್ವಿಯಸ್ಲಿ ಯುವ ಜನರು ಒಂದು ಸ್ವಲ್ಪ ರೊಚ್ಚಿಗೇಳುವಂತಹ, ಉನ್ಮಾದಕ್ಕೊಳಗಾಗುವಂತಹ ಸಾಧ್ಯತೆಗಳಿರ್ತವೆ. ಹಂಗಾಗಿ ಅವ್ರ ಮೇಲೆ ಏನಾದರೂ ಕ್ರಮ ಆಗ್ಬೋದಾ, ಅಥವಾ ನಾನು ಆಗಲೇ ಹೇಳಿದಂಗೆ ಸಿದ್ದರಾಮಯ್ಯ ಅವ್ರ ಮೇಲೆ? ಅಲ್ಲ, ಕ್ರಮ ಈ ಸಂದರ್ಭದಲ್ಲಂತೂ ಕ್ರಮ ಆಗಲ್ಲ. ನೀವು ಹೇಳ್ದಂಗೆ ಡಿ.ಕೆ. ಶಿವಕುಮಾರ್ ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳಲ್ಲಿ ಮುತ್ಸದ್ದಿತನ ಕಡಿಮೆ ಆಗಿದೆ, ಸ್ಟೇಟ್ಸ್ಮನ್ಶಿಪ್ ಕಡಿಮೆ ಆಗಿದೆ. ಹೌದೌದು. ಯಾವ ರಾಜ್ಯ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಕೇಂದ್ರದಲ್ಲಿ ತಗೊಳ್ಳಿ, ರಾಜ್ಯಗಳಲ್ಲಿ ತಗೊಳ್ಳಿ, ಸ್ಟೇಟ್ಸ್ಮನ್ಶಿಪ್ ಅಂತ ಇಲ್ಲ. ಸ್ಟೇಟ್ಮನ್ಶಿಪ್ ಅಂತ ಹೇಳಿದ್ರೆ ಯಾರಾದರೂ ಹೊಣೆ ಬರಬೇಕಾಗಿತ್ತು, ಹೊಣೆ ಹೊರಲೇಬೇಕಾಗಿತ್ತು. ಅದರಿಂದ ನಮ್ಮ ಸಂಬಂಧ ಇಲ್ಲ, ನಾವು ನಡೆಸಿಲ್ಲ, ಅವ್ರು ನಡೆಸಿದ್ರು, ಅದು ಅವ್ರ ಜವಾಬ್ದಾರಿ ಅಂತ ಹೊಣೆಗಾರಿಕೆ ಹಿಂಗೆ ಜಾರ್ಕೊಳ್ಳಬೇಕಾಗಿಲ್ಲ. ಇದು ಯಾಕೆ ಹಿಂಗಾಗುತ್ತೆ ಅಂದರೆ ಸ್ಟೇಟ್ಸ್ಮನ್ಶಿಪ್ ಕೊರತೆ, ಮುತ್ಸದ್ದಿತನದ ಕೊರತೆಯಿಂದ ಹಿಂಗಾಗುತ್ತೆ. ಕ್ರಮ ಆದರೂ ಕೂಡ ಹೈಕಮಾಂಡ್ ಏನಾದರೂ ಆಲೋಚನೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರು ಕೂಡ ಈ ಸಂದರ್ಭ ತಗೊಳ್ಳಲ್ಲ. ಯಾಕೆಂದರೆ ಇದರ ಲಾಭ BJPಗೆ ಆಗುತ್ತೆ. ಅವ್ರು ಒತ್ತಡಕ್ಕೆ ಮಣಿದು ಇವರಲ್ಲಿ ಈ ಥರ ಎಲ್ಲ ಮಾಡಿದ್ರು ಅಂತ ಆಗುತ್ತೆ. ಹಂಗಾಗಿ ಆ ಥರ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾರೇ ಸೀಸನ್ಡ್ ರಾಜಕಾರಣಿಗಳು, ಸೀಸನ್ ಲೀಡರ್ಗಳು ಅಥವಾ ಸೀಸನ್ಡ್ ಆಗಿರೋಂಥ ಹೈಕಮಾಂಡು ಈ ಥರ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮಾಡಲೂಬಾರದು ಅಂತ ನನ್ನ ಇದು. ಶಶಿಕಾಂತ್ ರೆಡ್ಡಿ ಅವರು ನಿಮಗೆ ಅನಿಸುತ್ತೆ ಸರ್? ಇದು ನಾನು ಹೇಳೋದು, ಯಾವುದೇ ಮನುಷ್ಯನಿಗೆ ಯಾವುದೇ ಒಂದು ವ್ಯಸನ ಅಂತ ಹೇಳ್ತೀವಿ ನಾವು, ವ್ಯಸನ ಉನ್ಮಾದ ಆಗತ್ತೆ. ಆ ವ್ಯಸನವನ್ನು ಅಂಟಿಸಿದವ್ರು ಯಾರು? ಮೂಲಭೂತವಾದ ಪ್ರಶ್ನೆಗಳೇ. ಅದು ಉನ್ಮಾದವಾಗಿ ಪರಿವರ್ತನೆ ಮಾಡಿದವ್ರು ಯಾರು? ಅವರು ಸರ್, ಯಾರೋ ಒಬ್ಬರು ಬಡವರು ಮಕ್ಕಳು ಇರ್ತಾರೆ ಸರ್, ಎಲ್ಲೋ ಕೆಲಸ ಮಾಡೋರು ಇರ್ತಾರೆ, ಅವರು ಏನು ಮಾಡ್ತಾರೆ, ಅವರು ಉನ್ಮಾದ ಹೇಳ್ಬಿಟ್ಟು RCB ಏನು ಸರ್, ಮೊನ್ನೆ ಮೋದಿ ಸ್ಟೇಡಿಯಮ್ಮಲ್ಲಿ 90% ಜನ ಇವರೇ ಇದ್ದಾರೆ, RCB ಫ್ಯಾನ್ಸ್ಗಳಿದ್ದಾರೆ. ಅಂದರೆ ಏನು ಆ ರೀತಿಯಾದಂಥದ್ದು. ಆಮೇಲೆ ಮಾಧ್ಯಮಗಳು ಅರ್ಧ ದಿನಗಳ ಕಾಲ ಅಥವಾ ಪೂರ್ತಿ ದಿನ ಅದಕ್ಕೆ ಮೀಸಲಿಟ್ಟಿದ್ದಾರೆ. ಇವು ಜನರಿಗೆ ಏನಾಗ್ಬಿಡುತ್ತೆ, ಅವ್ರಿಗೆ ಒಂದು ಉನ್ಮಾದ ಶುರು ಆಗಿಬಿಡುತ್ತೆ. ಏನು ಕುಡಿತ ಅನ್ನೋದು ವ್ಯಸನ ಅಂತ ನಾವು ಹೇಳ್ತೀವಿ, ತಪ್ಪು ಅಂತ ಹೇಳ್ತೀವಿ ಅಲ್ವಾ? ಅದೇ ರೀತಿಯಾಗಿ ಈ ರೀತಿಯಾದಂಥ ಒಂದು ಆಟದ ವ್ಯಸನ ಇರುತ್ತಲ್ಲ, ಈಗ ಹೆಂಗೆ ರಮ್ಮಿ ಆಟ ವ್ಯಸನ ಅಂತ ಹೇಳ್ತೀರಾ ನೀವು, ಅದೇ ರೀತಿಯಾಗಿ ಕ್ರಿಕೆಟು ಸಹಿತ ವ್ಯಸನವನ್ನು ಮಾಡಲಾಗಿದೆ. ಅದಕ್ಕೆ ಬಲಿಪಶು ಆಗ್ತಕ್ಕಂಥವ್ರು ಯಾರು? ಬಡ ಜನರ ಮಕ್ಕಳು, ಯುವಕರು. ಸೊ ಅದನ್ನು ಮಾಡಿದವ್ರು ಯಾರು? ನಾನು ಹೇಳ್ತಾ ಇರೋದು, ಕುಡಿಸತ್ನ ಅಂತಂದರೆ ನನಗೆ ಅದು ಅವನು ತಪ್ಪಲ್ಲ. ಆ ಕುಡಿತಕ್ಕೆ ಇವರು ಯಾರು ಪ್ರೇರಣೆ ಕೊಟ್ಟಿದ್ದಾರೋ, ಯಾರು ಅವನನ್ನು ಅಡಿಕ್ಟ್ ಮಾಡಿದಾರೋ ಅವರು ಕಾರಣ ಅಂತ ಹೇಳ್ತೀವಲ್ವಾ? ಹಾಗಾದಾಗ ಈ ವ್ಯಸನಕ್ಕೆ ಯುವ ಜನರನ್ನು ಅಡಿಕ್ಟ್ ಮಾಡಿದವ್ರು ಯಾರು? ಇದು ನನ್ನ ಮೂಲಭೂತವಾದ ಪ್ರಶ್ನೆ ಇದೆ. ಆದ್ದರಿಂದ ರಾಜ್ಯ ಸರ್ಕಾರವಾಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಮೊದಲು ಬೇಕಾಗಿರೋದು ಜನರನ್ನು ನೀವು ವೈಚಾರಿಕ ಪ್ರಜ್ಞೆಗೆ ಹಚ್ಚಿ ಅವ್ರಿಗೆ ಪ್ರಶ್ನಿಸುವುದನ್ನು ಕಲಿಸಿ. ಆದರೆ ಯಾವುದೇ ಸ್ಟೇಟ್ಗೆ, ಯಾವುದೇ ಪ್ರಭುತ್ವಕ್ಕೆ ಯಾರೂ ಪ್ರಶ್ನಿಸಬಾರದು. ಆದ್ದರಿಂದ ಅಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಜನರು, ದೇಶದಲ್ಲಿರ್ತಕ್ಕಂಥ ಜನರು ಯಾವಾಗಲೂ ಯಾವುದೋ ಒಂದು ಉನ್ಮಾದದಲ್ಲಿರಬೇಕು, ಮತ್ತದಲ್ಲಿರಬೇಕು. ಅದು ಯುದ್ಧದ ಮತ್ತು ಆಗಿರ್ಬೋದು, ಧರ್ಮದ ಮತ್ತು ಆಗಿರ್ಬೋದು, ಆ ದೇವರ ಮತ್ತು ಆಗಿರ್ಬೋದು, ಯಾವುದೇ ಇರಲಿ. ಅದಕ್ಕೆ ಮಾರ್ಕ್ಸ್ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಸರ್, ಈ ದೇವರು ಧರ್ಮ ಅನ್ನೋದೇ ಅಫೀಮು ಅಂತ ಹೇಳ್ಬಿಟ್ಟು, ಆಯಿತಾ? ಅದೇ ರೀತಿಯಾಗಿ ಈ ರೀತಿಯಾದ ಬೇರೆ ಬೇರೆ ಅಫೀಮಿನ ಅಥವಾ ಆ ರೀತಿಯಾದ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಬೇರೆ ಬೇರೆ ಮಾರ್ಗಗಳನ್ನು ವ್ಯವಸ್ಥೆ ಕಂಡುಹಿಡಿತಾ ಹೋಗುತ್ತೆ. ಅದರ ಪ್ರತಿಫಲನ ಜನರು ಅನುಭವಿಸ್ಬೇಕಾಗತ್ತೆ. ಈಗ ಸತ್ತಿದಾರಲ್ಲ, ಅವ್ರು ಹೆತ್ತವರು ಅನುಭವಿಸ್ಬೇಕಾಗತ್ತಲ್ವ? ಅದು ಹಾಗಾದ್ರೆ ಕಾರಣ ಯಾರು? ಹೆತ್ತವರಲ್ಲ. ಇವ್ರಿಗೆ ಈ ರೀತಿಯಾದಂಥ ಮೈಂಡ್ ಸೆಟ್ ಮಾಡಿದವ್ರು ಯಾರು? ಅವ್ರು ಯಾರೋ ಒಬ್ರು ಕೊಹ್ಲಿ ಬರ್ತಾರೋ ಅಥವಾ ಇನ್ಯಾರೋ ಬರ್ತಾರೆ ಅಂದ ತಕ್ಷಣ ಇವ್ರಿಗೆ ಮನೆ ಮಠ ಕೆಲಸಗಳನ್ನ ಎಲ್ಲ ಬಿಟ್ಟು ಬಂದು ಅಲ್ಲಿ ಗುದ್ದಾಡಿಕೊಂಡು ಸಾಯುವಂಥ ಪರಿಸ್ಥಿತಿಯನ್ನು ಯಾರು ತಂದವರು? ಇವುಗಳ ಬಗ್ಗೆ ಹೆಚ್ಚು ನಾವು ಆಲೋಚನೆ ಮಾಡಬೇಕಾಗತ್ತೆ.
ಆದರೆ ನಮ್ಮ ಗೋಧಿ ಮಾಧ್ಯಮಗಳಿಗೆ ಇವು ಯಾವುದೂ ಬೇಕಾಗಿಲ್ಲ. ಸಾವಿನಲ್ಲೂ ಪ್ರಚಾರ ಪಡಿತವೆ, ಇನ್ನೋದರಲ್ಲೂ ಪ್ರಚಾರವನ್ನು ಮಾಡ್ತವೆ. ಆದ್ದರಿಂದ ಇದರಿಂದಾಗಿ ಆಗತಕ್ಕಂಥದ್ದು ಒಂದೇ ಒಂದು ಸರ್, ಒಂದು ನಾಶ ಅಷ್ಟೇ. ಒಂದು ವೈಚಾರಿಕ ಬೌದ್ಧಿಕ ಸರ್ವನಾಶ ಆಗುತ್ತೆ. ನೀವು ಈ ಬಾಲ್ಗಿಂದ ಹಿಂದೆ ಬ್ಯಾಟಿಂದ ಹೋದರೆ ನಿಮ್ಗೆ ವೈಚಾರಿಕ ಪ್ರಜ್ಞೆ ಅಂತೂ ಬೆಳೆಯೋದಿಲ್ಲ. ಅಟ್ಲೀಸ್ಟ್ ನಮ್ಗೆ ಹಸಿವೆ ಆಗಿದೆ, ನಮ್ಮ ಹಕ್ಕನ್ನು ನಾವು ಕೊಡಿ ಅಂತ ಕೇಳೋಂಥ ಪ್ರಜ್ಞೆ ಬರೋದಿಲ್ಲ. ಅವ್ರಿಗೆ ಬರೋದು ಬರೀ ಬಾಲು ಬ್ಯಾಟ್ಗಳೇ ಬರ್ತವೆ. ಆ ಬಾಲು ಬ್ಯಾಟ್ನ ಜೊತೆಗಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಲೇಬಲ್ಸ್ಗಳಿದ್ದಾವಲ್ಲ ಅವು ಬರ್ತವೆ. ಅದರಿಂದ ಏನಾಗುತ್ತೆ, ಮತ್ತೆ ನಮ್ಮ ಆ ಲೇಬಲ್ಗಳನ್ನು ನೋಡಿಬಿಟ್ಟು ಬ್ರ್ಯಾಂಡೆಡ್ ಜೀನ್ಸು, ಬ್ರ್ಯಾಂಡೆಡ್ ಶೂಸು ಅಂತ ನಾವು ಅದರಿಂದ ಹೋಗ್ತೀವಿ, ದುಡಿದ್ರನ್ನೆಲ್ಲ ಅದಕ್ಕೆ ಹಾಕ್ತೀವಿ. ಸೊ ಇದರ ಪರಿಣಾಮಗಳು, ದುಷ್ಪರಿಣಾಮಗಳು ಬಹಳ ಭಿನ್ನವಾಗಿದ್ದಾವೆ. ಆದ್ದರಿಂದ ಸಾಧ್ಯವಾದಷ್ಟು ಒಂದು ಪ್ರಜ್ಞಾವಂತ ಸರ್ಕಾರ ಮೊದಲು ಮಾಡಬೇಕಾಗಿರೋ ಕೆಲಸ ಈ ವ್ಯಾಪಾರಿ ವಿಸ್ತರಣೆ ಇದೆ ಅಲ್ವಾ, ಅದಕ್ಕೆ ಕಡಿವಾಣ ಹಾಕೋ ಕೆಲಸವನ್ನು ಮಾಡಬೇಕು. ಆದರೆ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿಲ್ಲದ ಹಾಗೆ ಆಕ್ಟೋಪಸ್ನ ಹಾಗೆ ಈ ಕಾರ್ಪೊರೇಟ್ ಸೆಕ್ಟರ್ ಅನ್ನೋದೇನಿದೆಯಲ್ವಾ, ಅದು ಈಗಲ್ಲ ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದೆ. ಅದು ಮೈಗಷ್ಟೇ ಅಲ್ಲ, ಮನಸ್ಸಿಗೂ ಸಹಿತ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅದು ಸರ್ಕಾರನೂ ವ್ಯಾಪಿಸ್ಕೊಂಡಿದೆ. ಅದರಿಂದಲೇ ಇಂಥ ದುರಂತಗಳು ಆಗ್ತವೆ ಸರ್. ಈಗ RCB ಅನ್ನೋದು ಒಂದು ಫ್ರಾಂಚೈಸಿ. ಈ ಫ್ರಾಂಚೈಸಿ ಮಾಲೀಕರು ಯಾರು? ಹಾಂ, ಈಗ ಅವರು ಈಗಿಲ್ವಾ? ಈಗ ಅವ್ರ ಹೆಸರು ಇನ್ನೂ ನಡೀತಾ ಇದೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಅವ್ರು ಮಾಡಿದಂಥ ಇದೇನು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್? ಏನೂ ಇಲ್ಲ, ಮೋಸ ಮಾಡಿದ್ದೆ ಬಂತು. ಸೊ ಅವರು ಅಲ್ಲೆಲ್ಲೋ ಕೂತ್ಕೊಂಡು ಇಲ್ಲೆಲ್ಲ ವ್ಯಾಪಾರಗಳು ವಹಿವಾಟುಗಳು ವಿಸ್ತರಣೆ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಈ ಜನ ಹೋಗ್ತಾರೆ ಅಂದರೆ, ಸರ್ಕಾರ ಹೋಗುತ್ತೆ ಅಂದರೆ ಅದಕ್ಕೇನಾದರೂ ಗೌರವ ಇದೆಯಾ, ಘನತೆ ಇದೆಯಾ? ಅಲ್ರಿ, ಕನ್ನಡಿಗರಿಗೆ ಒಂದು ಬೂಕರ್ ಪ್ರಶಸ್ತಿ ಬಂದರೆ ಇವರು ಈ ಥರ ಒಂದು ಸನ್ಮಾನ ಮಾಡಿದ್ರ, ಈ ಥರ ಒಂದು ಮೇನಿಯನ್ನು ಹುಟ್ಟಿ ಹಾಕಿದ್ರ, ಈ ಥರ ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿದ್ರ? ಹೇಳಿ ನೋಡೋಣ. ಮಾಡಬೇಕಾಗಿತ್ತು ಇದೇ ಕೆಲಸವನ್ನು ಮಾಡಿ ಸನ್ಮಾನ ಮಾಡಿ 1 ಲಕ್ಷ ಜನ ಸೇರಿಸ್ಬೇಕಾಗಿತ್ತಲ್ವ ಸರ್ಕಾರ. ಯಾಕಂದರೆ ಇಂಟರ್ನ್ಯಾಷನಲ್ ಒಂದು ದೊಡ್ಡ ಅವಾರ್ಡು ಮೊದಲನೇ ಸರ್ತಿ ಭಾರತೀಯರಿಗೆ ಬಂದಿದೆಯಲ್ವಾ, ಅದು ಕನ್ನಡಿಗರಿಗೆ ಬಂದಿದೆಯಲ್ವಾ, ಅದಕ್ಕೆ ಸಂಭ್ರಮ ಇಲ್ವಾ ನಿಮಗೆ? ಇವ್ರು ಯಾರೋ ಬಿಕ್ರಿಯಾಗಿರ್ತಕ್ಕಂಥವ್ರು, ಇವರೆಲ್ಲರೂ ಸಹಿತ ಹರಾಜಿಮ ಆಗಿರ್ತಕ್ಕಂಥವ್ರು. ಅಲ್ಲಿರ್ತಕ್ಕಂಥ ಎಲ್ಲ ಆಟಗಾರರು ಸಹಿತ ಲಿಟ್ರರಿಯಾಗಿ ಹರಾಜಾಗಿರೋ 2 ಕೋಟಿ 1 ಕೋಟಿ ಹರಾಜಾಗಿರ್ತಕ್ಕಂಥವ್ರು ಅವರು. ಅಂದರೆ ಬಾಡಿಗೆ ಆಟಗಾರರು ಏನು ಸರ್, ಅವರೆಲ್ಲರೂ ಸಹಿತ ಈ ಬಾಡಿಗೆ ಆಟಗಾರರು ದುಡ್ಡಿಗೋಸ್ಕರ ಆಡೋರು ಕರ್ಕೊಂಡು ಬಂದುಬಿಟ್ಟು ಇಷ್ಟೆಲ್ಲ ಮಾಡಿ ನಮ್ಮ ಜನರು ಸಾಯಿಸ್ತಿರಲ್ಲ ಸ್ವಾಮಿ. ಅದರ ಬದಲಾಗಿ ಒಂದು ದೊಡ್ಡ ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಹೆಮ್ಮೆಯನ್ನು ಹೆಚ್ಚು ಮಾಡಿದ್ರಲ್ಲ, ಅಂಥ ಒಬ್ಬ ಸಾಹಿತಿಯನ್ನು, ಅದು ಅಲ್ಪಸಂಖ್ಯಾತ ಸಾಹಿತಿಯನ್ನು, ತನ್ನ ಸಮುದಾಯವನ್ನು ಎದುರು ಹಾಕ್ಕೊಂಡ್ಬಿಟ್ಟು ಬರವಣಿಗೆಯನ್ನು ರೂಢಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಸಾಹಿತಿಗೆ ಇದೇ ಕೆಲಸ ಮಾಡಿದ್ರ ಸ್ವಾಮಿ? ಎಷ್ಟು ಕೋಟಿ ಕೊಟ್ರಿ ನೀವು ಅವ್ರಿಗೆ? ಏನಿಲ್ವಲ್ಲ, ಬಂದು ಒಂದು ಹಾರ ತೂರ ಹಾಕ್ಬಿಟ್ಟು ಕಳಿಸಿದಿರಲ್ಲ ನೀವು. ಇದು ತಪ್ಪಲ್ವಾ ಅದು? ಅಂದರೆ ನೀವು ಯಾರ ಜನರಿಗೆ ಏನನ್ನು ಹೇಳ್ತಾ ಇದ್ದೀರಿ? ಬರವಣಿಗೆ ಮೂಲಕ ನೀವು ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಮಾದರಿಯಾಗಿ ತೋರಿಸ್ತೀರೋ, ಅದು ಬಿಟ್ಬಿಟ್ಟು ಇಲ್ಲಿ ಬ್ಯಾಟು ಬಾಲ್ ಹಿಡ್ಕೊಂಡ್ಬಿಟ್ಟು ಈ ನಾವು ಏನನ್ನಾದರೂ ಮಾಡೋ ಸಾಧ್ಯತೆ ಅನ್ನೋ ಒಂದು ಮೇನಿಯನ್ನು ಹುಟ್ಟಾಕ್ತಿರೋ. ಮುಂದಿನ ಯುವಜನಾಂಗವನ್ನು ಯಾವ ರೀತಿ ನೀವು ಬೆಳೆಸ್ತೀರಾ ಅನ್ನೋದು ಈ ಸ್ಟೇಟ್ ಪ್ಲ್ಯಾನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸರ್, ಫೈನಲಿ ಏನಂದರೆ ಈಗ ಇದೇ ಕಾಲ್ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ DK ಶಿವಕುಮಾರ್ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. DK ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ವೈಸ್ ವರ್ಷ ಇಬ್ಬರು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಲ್ಲ, ಇಂಥ ದೂರುಗಳು ಬರ್ತಾನೆ ಇರ್ತವೆ. ಯಾರೋ ಮೇಲ್ ಮಾಡ್ತಿರ್ತಾರೆ, ಯಾರೋ ಫೋನ್ ಮಾಡಿ ಹೇಳ್ತಿರ್ತಾರೆ, ಇನ್ನೊಂದು ಇರ್ತಾರೆ. ಅಂದರೆ ಅದನ್ನ ಫೈಲ್ ಬಿಲ್ಡ್ ಮಾಡೋಕ್ಕೆ ಇಟ್ಕೊಳ್ಳುತ್ತಾ ಹೈಕಮಾಂಡು, ಅಥವಾ ಇದು ಇಶ್ಯೂ ಭಾಳ ಸೀರಿಯಸ್ ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ತ್ವರಿತವಾಗಿ ಆ್ಯಕ್ಟ್ ಮಾಡುತ್ತಾ ಏನು ಅನ್ಸುತ್ತೆ? ಇಲ್ಲ, ನನಗೇನು ಕಾಂಗ್ರೆಸ್ ಹೈಕಮಾಂಡು ತ್ವರಿತವಾಗಿ ಆ್ಯಕ್ಟ್ ಮಾಡುತ್ತೆ ಅಂತ ಕಾಣಿಸಲ್ಲ. ಯಾಕೆಂದರೆ ಇಂದಿನ ಎಲ್ಲ ನೀವು ಸರ್ಕಾರ ರಚನೆ ಮಾಡಬೇಕಾದಾಗಲೇ ತ್ವರಿತವಾಗಿ, ಹೌದು, ಇಂದಿನ ಎಲ್ಲ ಸಂದರ್ಭಗಳು ನೋಡಿದ್ರೆ ಭಾಳ ದುರ್ಬಲವಾಗಿದೆ. ಹೈಕಮಾಂಡ್ ಭಾಳ ದುರ್ಬಲವಾಗಿದೆ. ಆದರೆ ಇದರಲ್ಲಿ ಯಾರು ತಪ್ಪು ಯಾರು ಇದು ಅಂತೇಳಿ ಈಗ ನಾವು ಹೈಕಮಾಂಡ್ ಆಗಲಿ ನಾವಾಗಲಿ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಒಂದು ನಿಷ್ಪಕ್ಷಪಾತವಾದಂಥ ನ್ಯಾಯಾಂಗ ತನಿಖೆ ನಡೆದು, ನ್ಯಾಯಾಂಗ ವಿಚಾರಣೆ ನಡೆದು, ಅಲ್ಲಿ ಏನೇನು ಶಾರ್ಟ್ ಕಮಿಂಗ್ಸ್ ಇದೆ, ಯಾರ್ಯಾರು ತಪ್ಪು ಮಾಡಿದ್ರು, ಯಾರ್ಯಾರು ಲೋಪ ಮಾಡಿದ್ರು, ಇದೆಲ್ಲ ಹೊರಗಡೆ ಬಂದರೆ ಯಾರನ್ನ ಅಕೌಂಟಬಿಲಿಟಿ ಯಾರು ಬರಬೇಕು, ಲಯಬಿಲಿಟಿ ಯಾರು ಫಿಕ್ಸ್ ಮಾಡಬೇಕು ಅಂತ ಬಂದರೆ ಆಗ ಗೊತ್ತಾಗುತ್ತೆ. ಈಗ ಇವ್ರ ರಾಜಕೀಯ ಕಾರಣಕ್ಕಾಗಿ ಅವ್ರ ಮೇಲೆ ಇವ್ರು ಕಂಪ್ಲೇಂಟ್ ಕೊಡೋದು, ಇವ್ರ ಮೇಲೆ ಅವ್ರು ಕಂಪ್ಲೇಂಟ್ ಕೊಡೋದು ಸಹಜ ಆಯಿತು. ಅಲ್ಲ, ಪೊಲಿಟಿಕಲಿನ ಕೇಳ್ತಿರೋದು ಅಲ್ಟಿಮೇಟ್ಲಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ಆಯೋಗ ಅದು ಏನು ವರದಿ ಕೊಡುತ್ತೆ ನೋಡಬೇಕು. ಬಟ್ ಪೊಲಿಟಿಕಲಿ ಆ ವರದಿಗೂ ಕೂಡ ನೀವೇನು ಮಾಡಬೇಕಾಗುತ್ತೆ, ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸಸ್ಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಏನು ಟರ್ಮ್ಸ್ ಆಫ್ ರೆಫರೆನ್ಸಸ್ ಹೇಗೆ ಫಿಕ್ಸ್ ಮಾಡಿದರೆ ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ, ಇನ್ನೂ ಆಗಿಲ್ಲ ಅಂತ ಅನ್ಸುತ್ತೆ ಬಹುಶಃ. ಈ ಟರ್ಮ್ಸ್ ಆಫ್ ರೆಫರೆನ್ಸಸ್ ಮೇಲೆ ಅವರು ವರದಿ ಕೊಡೋಕ್ಕೆ ಸಾಧ್ಯ, ಅವರು ಅದ್ರ ಮೇಲೆ ವಿಚಾರಣೆ ಮಾಡೋಕ್ಕೆ ಸಾಧ್ಯ. ಸೊ ಆ ಟರ್ಮ್ಸ್ ಆಫ್ ರೆಫರೆನ್ಸಸ್ಸೇ ಇವ್ರು ಯಾವ ಥರ ಅದನ್ನು ಫ್ರೇಮ್ ಮಾಡ್ತಾರೆ ಟರ್ಮ್ಸ್ ಆಫ್ ರೆಫರೆನ್ಸಸ್ನ ಅಂತ ನೋಡಬೇಕು. ಅದ್ರ ಮೇಲೆ ಅವ್ರು ವರದಿ ಕೊಡೋಕ್ಕೆ ಸಾಧ್ಯ, ಆಮೇಲೆ ಸರ್ಕಾರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಒಂದು ತಂತ್ರ ಅಷ್ಟೇ. ಎರಡನೇದು
ನೀವು ಹೇಳಿದ್ರಲ್ಲ, ರಾಜಕಾರಣ ಅನ್ನೋದೇ ಹಿಂಗಿರುತ್ತೆ, ಒಬ್ಬರ ಕಾಲು ಒಬ್ರು ಎಳ್ಕೊಂತ ಇರ್ತಾರೆ. ಇದೆಲ್ಲ ಆಗಿದೆ, ಇಂಥದ್ದೆಲ್ಲ ಆಗಿದೆ. ಈ ಮುಖ್ಯಮಂತ್ರಿ ವಿರುದ್ಧ ಉಪಮುಖ್ಯಮಂತ್ರಿ ವಿರುದ್ಧ ಈ ಬೇರೆ ಮಂತ್ರಿಗಳು, ಇವೆಲ್ಲ ನಡೀತಾನೆ ಇದೆ. ಇವೆಲ್ಲ ಕಂಟಿನ್ಯೂಸ್ ಪ್ರೋಸೆಸ್. ಇದು ಮುಖಗಳು ಚೇಂಜ್ ಆಗುತ್ತೆ ಅಷ್ಟೇ, ಹೆಸರುಗಳು ಚೇಂಜ್ ಆಗುತ್ತೆ ಅಷ್ಟೇ, ಬಟ್ ಕ್ರಿಯೆ ಎಲ್ಲ ಒಂದೇ ರೀತಿ ಇರುತ್ತೆ, ಕೆಲಸ ಎಲ್ಲ ಒಂದೇ ರೀತಿಯಾಗಿರುತ್ತೆ. ಇದು ಎಲ್ಲ ಕಾಲಕ್ಕೂ, ಎಲ್ಲ ಸಮಯದಲ್ಲೂ, ಎಲ್ಲ ರಾಜ್ಯಗಳಲ್ಲೂ ಇರುತ್ತೆ. ಓಕೆ ಸರ್, ಫೈನಲಿ ಇವ್ರದ್ದೊಂದು ಅದೇ ಬಾಂಬೆ ರೈಲು ದುರಂತ, ಅದ್ರ ಬಗ್ಗೆ ಏನಂತ ಅಂದರೆ, ಕೇಂದ್ರ ಸರ್ಕಾರ, ರೈಲ್ವೆ ಇಲಾಖೆ ಹೊಂದಿರುವಂಥ ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ವರ್ತಿಸ್ಬೋದು, ಸಂವೇದನಶೀಲವಾಗಿ ವರ್ತಿಸ್ಬೋದು, ರಾಜೀನಾಮೆಯನ್ನು ಕೊಡ್ಬೋದು, ರಾಜೀನಾಮೆ ಕೊಡಲಿಕ್ಕೆ ರೈಲ್ವೆ ಸಚಿವರಿಗೆ ಹೇಳ್ಬೋದು ಅಂತ ಅನ್ಸುತ್ತಾ? ಅಲ್ಲ, ನಿಮ್ಗೆ ಹೇಳ್ತೀನಿ ಇದೊಂದು, ನಿಮಗೆ ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿದ್ದರೆ, ಕುಂಭಮೇಳದ ಸಂದರ್ಭದಲ್ಲಿ ನವದೆಹಲಿ ರೈಲ್ವೆ ಸ್ಟೇಷನ್ಲಿ 18 ಜನ ಸತ್ತರಲ್ಲ ನೂಕುಲುಗಳಲ್ಲಿ, ಆವಾಗಲೇ ರಾಜೀನಾಮೆ ತಗೋಬೇಕು. 18 ಜನ ಸತ್ತರು, ಈಗ 5 ಜನ 6 ಜನ ಸತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ವರ್ತಿಸುತ್ತಾ? ಒಂದು. ಎರಡನೇದು, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಇದ್ರ ಹೊಣೆ ಬರಬೇಕು, ಇಲ್ಲ ಅರ್ಬನ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾದ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದರ ಹೊಣೆ ನೋಡಬೇಕು, ಯಾರು ಬರ್ತಾರೆ ಅಂತ ನೋಡಬೇಕು. ನನಗನ್ಸುತ್ತೆ ಕೇಂದ್ರ ಸರ್ಕಾರ ಎಲ್ಲ ಇವ್ರು ಹೇಳ್ದಂಗೆ ಕುಂಭಮೇಳದಲ್ಲಿ ಸತ್ತಾಗಲೇ ಅವರು ಹೊಣೆಗಾರಿಕೆ ಬರಲಿಲ್ಲ, ನೈತಿಕತೆ ಪ್ರದರ್ಶನ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಮಾಡ್ತಾರೆ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅದನ್ನು ಮಾಡಿ ತೋರಿಸಿದರೆ ಕರ್ನಾಟಕದಲ್ಲಿ ಈಗ ಇಕ್ಕಟ್ಟಿಗೆ ಸಿಗ್ತಾಯಿದ್ರು. ಕರ್ನಾಟಕದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗ ಆ ಸಂದರ್ಭದಲ್ಲಿ ಅವ್ರು ಯಾರನ್ನಾದರೂ ಹೊಣೆಗಾರಿಕೆ ಫಿಕ್ಸ್ ಮಾಡಿದರೆ ಈಗ ಇವರು ಇಕ್ಕಟ್ಟಿಗೆ ಸಿಗ್ತಾಯಿದ್ರು, ಯಾರು ರಾಜೀನಾಮೆ ಕೊಡಲೇಬೇಕಾಗಿತ್ತು. ಅದು ಆ ಥರ ಇಲ್ಲ. ಇವ್ರು ಅವ್ರನ್ನ ತೋರಿಸ್ತಾರೆ, ಅವ್ರು ಇವ್ರನ್ನ ತೋರಿಸ್ತಾರೆ ಅಷ್ಟೇ. ಥ್ಯಾಂಕ್ ಯು, ಇಬ್ರಿಗೂ ಥ್ಯಾಂಕ್ಸ್. ವೀಕ್ಷಕರೇ, ಇಷ್ಟೊತ್ತು ಇಬ್ಬರು ಅನುಭವಿ ಪತ್ರಕರ್ತರು ಇಡೀ ಘಟನೆ ಬಗ್ಗೆ ಸವಿವರವಾಗಿ ಮಾತನಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.